ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 48 ಅಧ್ಯಾಯಗಳ ಬಗ್ಗೆ ನಾವು ವಿಚಾರ ಮಾಡಿದ್ದೀವಿ. ಈಗ 49ನೇ ಅಧ್ಯಾಯದಲ್ಲಿ ವಿಚಾರ ನಡೀತಾ ಇದೆ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಪರೀಕ್ಷಿತ್ ರಾಜನ ಧಾರ್ಮಿಕತೆಯ ಬಗ್ಗೆ ಕಥನ ಬರುತ್ತೆ, ಮತ್ತು ಅವನ ಉತ್ತಮ ಗುಣಗಳ ವರ್ಣನೆ ಬರುತ್ತೆ. ರಾಜನು ಬೇಟೆಯಾಡಲು ಹೋದಾಗ ಅರಣ್ಯದಲ್ಲಿ ಶಮಿಕ ಮಹರ್ಷಿಗೆ ಅವಮಾನ ಮಾಡಿದ್ದು, ಇದು ಮುಂಚೆ ಒಂದು ಸತಿ ಬಂದಿದೆ ಈ ಸ್ಟೋರಿ. ಆ ಸ್ಟೋರಿನಲ್ಲಿ ಸ್ವಲ್ಪ ಡೀಟೇಲ್ಸ್ ಕಡಿಮೆ ಬಂದು, ಈಗ ಜನಮೇಜಯ ಕೇಳ್ತಾ ಇದ್ದನಲ್ಲ ಮಂತ್ರಿಗಳನ್ನು, ಏನಾಯಿತು, ನಮ್ಮ ತಂದೆಗೆ ಸಾವು ಯಾಕೆ ಬಂತು, ತಕ್ಷಕ ಯಾಕೆ ನಮ್ಮ ತಂದೆಗೆ ಕಚ್ಚಿದ, ಡೀಟೇಲಾಗಿ ಹೇಳಿ ಅಂತ ಅವರ ಮಂತ್ರಿಗಳನ್ನು ಪ್ರಶ್ನೆ ಕೇಳಿದ್ದಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಈಗ ಅವರ ತಂದೆಯ ಬಗ್ಗೆ ಎಷ್ಟು ಒಳ್ಳೆ ರಾಜ ಆಗಿದ್ದೆ ಅಂತೆಲ್ಲ ಸ್ವಲ್ಪ ಸ್ತುತಿ ಮಾಡಿ ಮತ್ತೆ ಆ ಸ್ಟೋರಿನ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಅದರಲ್ಲಿ ಜನ್ಮೇಜಯನಿಗೆ ಇವೆಲ್ಲ ಕೇಳೋದಕ್ಕೆ ಇನ್ನೊಂದು ಕಾರಣ ಆಗಿರುತ್ತೆ. ಉತ್ತಂಕ ಅಂತ ಮುಂಚೆ ಒಂದು ಸ್ಟೋರಿ ಬಂದಿತ್ತು. ಉಪಮನ್ಯು ಮತ್ತು ವೇದನ ಶಿಷ್ಯ ಉತ್ತಂಕ, ಉದ್ದಾಲಕ, ಈ 3 ಜನ ಶಿಷ್ಯರು. ಆ 3 ಜನ ಶಿಷ್ಯರಲ್ಲಿ ವೇದನ ಶಿಷ್ಯ ಉತ್ತಂಕನಾಗಿರ್ತಾನೆ. ಉತ್ತಂಕನು ಕೂಡ ಗುರು ಪರೀಕ್ಷೆ ಇಟ್ಟಿರ್ತಾರೆ. ಗುರು ಹೊರಗಡೆ ಹೋದಾಗ ಇವನು ಬ್ರಹ್ಮಚರ್ಯ ನಿಷ್ಠೆವಾಗಿದ್ದಾನೆ ಇಲ್ಲ ಅಂದ್ಬಿಟ್ಟು ಅದರಲ್ಲಿ ಅವನು ಪಾಸ್ ಆಗಿರ್ತಾನೆ. ಅದು ಮತ್ತು ಉತ್ತಂಕನು ಸರಿ ಅಂದ್ಬಿಟ್ಟು ಗುರುದಕ್ಷಿಣೆ ನೀವೇನಾದರೂ ಕೇಳಿ ಗುರುದಕ್ಷಿಣೆ ಅಂತ ಕೇಳಿದ್ರೆ ನನಗೇನು ಅವಶ್ಯಕತೆ ಇಲ್ಲಪ್ಪ ಅಂತ ಇರ್ತಾರೆ ಗುರುಗಳು. ಆದರೂ ಕೂಡ ಮತ್ತೆ ಕೇಳ್ತಾ ಇರ್ತಾನೆ, ಇಲ್ಲ ನೀವೇನಾದರೂ ಕೇಳಲೇಬೇಕು ಗುರುದಕ್ಷಿಣೆ ಅಂತ. ಸರಿ, ನನಗೇನು ಬೇಕಾಗಿಲ್ಲ, ನಿಮ್ಮ ಗುರುಮಾತೆಗೇನಾದರೂ ಬೇಕೇನೋ ಹೋಗಿ ಕೇಳು ಅಂತ. ಆಗ ಗುರುಮಾತೆ ಹತ್ರ ಹೋಗಿ ಕೇಳಿದ್ರೆ, ಇಲ್ಲಿ ಪೌಷ್ಯರಾಜ ಒಬ್ಬ ಇರ್ತಾನೆ, ಆ ಪೌಷ್ಯರಾಜನ ಹೆಂಡತಿಗೆ ಇಯರ್ ರಿಂಗ್ಸು, ಕರ್ಣಾಭರಣಗಳನ್ನು ನೀನು 4 ದಿವಸ ಅವಧಿಯಲ್ಲಿ ನನಗೆ ತೊಗೊಂಬಂದು ಕೊಡಬೇಕು. ನಾನು ಅದನ್ನು ಹಾಕ್ಕೊಂಡು ಬ್ರಾಹ್ಮಣರಿಗೆ ಒಳ್ಳೆ ಅನ್ನದಾನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅದೇ ಗುರುದಕ್ಷಿಣೆ ಕೇಳಿಬಿಡ್ತಾರೆ. ಸರಿ ಅಂತ ಉತ್ತಂಕ ಆವಾಗ ಆ ಪುಷ್ಯರಾಜನ ಹತ್ರ ಹೋಗ್ತಾನೆ. ಪುಷ್ಯರಾಜನ ಹತ್ರ ಹೋದಾಗ ಪುಷ್ಯರಾಜನ ಬಳಿಗೆ ಹೇಳ್ಬಿಡ್ತಾರೆ, ಈ ಥರ ಗುರುದಕ್ಷಿಣೆ ಕೇಳಿದ್ದಾರೆ, ಆದ್ದರಿಂದ ನಿಮ್ಮ ರಾಣಿಯ ಒಂದು ಇಯರ್ ರಿಂಗ್ಸ್ ನನಗೆ ಇಸ್ಕೊಡಿ ಅಂತ. ನೀನು ಹೋಗಿ ಕೇಳಪ್ಪ ಅಂತ ಕಳಿಸ್ತಾನೆ. ಒಳಗಡೆ ಅಂತಃಪುರದಲ್ಲಿ ಹೋಗಿ ನೋಡಿದ್ರೆ ಕಾಣಿಸ್ತಾ ಇರೋದಿಲ್ಲ. ಕೋಪ ಬರುತ್ತೆ, ಅಯ್ಯೋ ನೀವು ನನ್ನ ಜೊತೆ ನೀವು ತಮಾಷೆ ಮಾಡ್ತಿದ್ದೀರ, ಒಳಗಡೆ ಯಾರೂ ಇಲ್ವಲ್ಲ ಅಂದರೆ, ಸಾಧ್ಯವೇ ಇಲ್ಲ, ನನ್ನ ಹೆಂಡತಿ ಒಳಗಡೆನೇ ಇದ್ದಾಳೆ, ಆದರೆ ಯಾರಾದರೂ ದೋಷ ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಆಕೆ ಕಾಣಿಸೋದಿಲ್ಲ, ಮಹಾಪತಿವ್ರತೆ ಆಕೆ ಅಂತ. ಆಗ ಮತ್ತೆ ಸ್ವಲ್ಪ ಧ್ಯಾನ ಸ್ಥಿತಿಯಲ್ಲಿ ನೋಡಿಕೊಂಡ್ರೆ ಅವನು ಆವತ್ತು ನಿಂತುಕೊಂಡೇ ಆಚಮನ ಮಾಡಿಬಿಟ್ಟಿರ್ತಾನೆ. ಆಚಮನ ಕೂತ್ಕೊಂಡೇ ಮಾಡಬೇಕಾಗುತ್ತೆ, ನಿಂತುಕೊಂಡೇ ಆಚಮನ ಮಾಡಿಬಿಟ್ಟಿರ್ತಾನೆ. ಆ ದೋಷದಿಂದ ಮತ್ತು ಆ ದೋಷ ನಿವೃತ್ತಿ ಮಾಡಿಕೊಂಡು ಮತ್ತೆ ಹೋದರೆ ದರ್ಶನ ಕೊಡ್ತಾಳೆ ರಾಣಿ. ಆವಾಗ ಈ ಥರ ನಿನ್ನ ಕರ್ಣಾಭರಣನ ನಮ್ಮ ಗುರುಮಾತೆ ಕೇಳಿದ್ದಾರೆ, ನೀವು ಕೊಟ್ಟರೆ ನಾನು ತಗೊಂಡು ಹೋಗ್ತೀನಿ ಅಂತಾರೆ. ಸರಿ ಕೊಡ್ತೀನಪ್ಪ. ತಕ್ಷಕ ಎಷ್ಟೋ ದಿವಸದಿಂದ ಇದನ್ನು ಕದಿಬೇಕು ಅಂತ ಕಾದುಕೊಂಡಿದ್ದಾನೆ. ಅವನು ದಾರಿನಲ್ಲಿ ನಿನಗೆ ತೊಂದರೆ ಕೊಡೋಕ್ಕೆ ಬರ್ತಾನೆ, ಎಚ್ಚರ ಅಂತ ಹೇಳಿ ಕಳಿಸಿರ್ತಾನೆ. ಆ ತಕ್ಷಕ ಬ್ರಾಹ್ಮಣ ವೇಷದಲ್ಲಿ ಬಂದು ಹಿಂದ್ಗಡೆನೇ ಬರ್ತಾ ತುಂಬ ವೃದ್ಧನಾದ ಬ್ರಾಹ್ಮಣ ವೇಷದಲ್ಲಿ ಬಂದು ಆ ಉತ್ತಂಕ ಒಂದು ಸತಿ ನದಿ ಪಕ್ಕದಲ್ಲಿ ಸಂಧ್ಯಾ ವಂದನೆ ಮಾಡೋಕ್ಕಂತ ಸ್ವಲ್ಪ ಸಾಮಾನು ಪಕ್ಕಕ್ಕಿಟ್ಟರೆ ಅದನ್ನು ಕದ್ಕೊಂಡು ನಾಗಲೋಕ ಕೊಟ್ಟೋಗ್ಬಿಡ್ತಾನೆ. ನಾಗಲೋಕ ಕೊಟ್ಟೋಗ್ಬಿಟ್ರೆ ಮತ್ತು ತಪಸ್ವಿ ಆ ಹುತ್ತದ ದಾರಿಯಲ್ಲಿ ಅಲ್ಲಿ ಹಗಿಯುತ್ತಾ ಒಳಗಡೆ ಹೋಗ್ಬೇಕಂತ ನೋಡ್ತಾ ಇರ್ತಾನೆ. ಆಗ ದೇವೇಂದ್ರನು ವಜ್ರಾಯುಧನ ಕಳಿಸ್ಬಿಟ್ಟಿದ್ದನು ನಾಗಲೋಕಕ್ಕೊಂದು ಸೊರಂಗ ಮಾಡಿಸ್ತಾನೆ. ಒಳಗಡೆ ಹೋಗಿ ಉತ್ತಂಕ ಮಹಾ ತಪಸ್ವಿಯಾಗಿರ್ತಾನೆ. ತಪಸ್ವಿಯಾಗಿ ಅಲ್ಲೊಂದು ದೈವಿಕವಾದಂಥ ಒಂದು ಕುದುರೆಯನ್ನು ಉತ್ಪತ್ತಿ ಮಾಡಿ ಅದರ ಒಂದು ನವರಂಧ್ರಗಳಿಂದ ವಿಪರೀತವಾದ ಅಗ್ನಿಯನ್ನು ಉತ್ಪತ್ತಿ ಆಗೋ ಥರ ಅಲ್ಲೊಂದು ಇದು ಮಾಡ್ತಾನೆ, ಪ್ರತಿಜ್ಞೆ ಮಾಡ್ತಾನೆ.
ಆ ಹೀಟು ವೇವ್ಸ್ಗೆ ತಡೆಯೋಕ್ಕಾಗದೆ ನಾಗಲೋಕದಲ್ಲೆಲ್ಲ ಹಾವುಗಳು ಇನ್ನು ಸ್ವಲ್ಪ ಇತ್ತಿದ್ರೆ ಇನ್ನು ಭಸ್ಮನೇ ಮಾಡಿಬಿಡ್ತಾನೆ ನಾಗಲೋಕನ ಅಂದ್ಬಿಟ್ಟಿದ್ದು ಹೆದರ್ಕೊಂಡ್ಬಿಟ್ಟು ಆ ಇಯರ್ ರಿಂಗ್ಸು ತಕ್ಷಕ ವಾಪಸ್ ಕೊಟ್ಬಿಟ್ಟಿರ್ತಾನೆ. ಮತ್ತು ಅಲ್ಲಿಂದ ಫುಲ್ ವೇಗವಾಗಿ ಕರೆಕ್ಟು ಗುರುಮಾತೆ ಹತ್ರ ಬಂದ್ಬಿಟ್ಟು ಗುರುದಕ್ಷಿಣೆ ವಾಪಸ್ ಕೊಟ್ಟಿರ್ತಾನೆ. ಬಟ್ ಸಿಕ್ಕಾಪಟ್ಟೆ ಟೆನ್ಷನ್ 4 ದಿವಸ ಅದರಲ್ಲೇನೋ ಗುರು ದಕ್ಷಿಣೆಯನ್ನು ಪೂರ್ತಿ ಮಾಡ್ಕೊಂಬಿಡ್ತಾನೆ. ಒಟ್ಟು ದಾರಿಯಲ್ಲಿ ತಕ್ಷಕ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿರ್ತಾನಲ್ಲ, ಅನಾಯಾಸವಾಗಿ ಆಗಬೇಕಾದ ಕೆಲಸನ ಇಷ್ಟೊಂದೆಲ್ಲ ತಿಪ್ಪಲು ಕೊಟ್ಟಿರ್ತಾನೆ. ಈ ಹಾವುಗಳಿಗೆ ಎಷ್ಟು ದುರಹಂಕಾರ! ಒಂದು ಬ್ರಾಹ್ಮಣೋತ್ತವ ತಪಸ್ವಿಯನ್ನೇ ಹಿಂಗೆ ಹಿಂಸೆ ಕೊಡ್ತಾಯಿದ್ದಾರೆ ಅಂದರೆ ಸಾಮಾನ್ಯ ಜನರಿಗೆ ಇವರೆಲ್ಲ ಏನೆಲ್ಲ ಹಿಂಸೆ ಕೊಡ್ತಾಯಿದ್ದಾರೆ ಅಂದ್ಬಿಟ್ಟಿದ್ದನು. ಭಯಂಕರ ಹಾವುಗಳ ಮೇಲೆ ಕೋಪ ಬಂದಿರ್ತವೆ ಉತ್ತಂಕನಿಗೆ. ಆ ಉತ್ತಂಕ ಬಂದು ಜನ್ಮೇಜಯನ ಹತ್ರ ಬಂದುಬಿಟ್ಟಿದ್ದನು. ಅವ್ರ ತಂದೆದೆಲ್ಲ ಸ್ಟೋರಿ ಹೇಳಿಬಿಟ್ಟು, ನೋಡು ನಿಮ್ಮ ತಂದೆ ಸಾವಿಗೆ ಮೂಲ ಕಾರಕ ತಕ್ಷಕನೇ, ನಿಮ್ಮ ತಂದೆ ಬದುಕ್ಬೋದಾಗಿತ್ತು. ನಿಜಾನೇ ಆ ಕಾರಣ. ಜನ್ಮೇಜಯ ಕೂಡ ಯುಕ್ತಿಯಿಂದ ಯೋಚನೆ ಮಾಡ್ತಾನೆ. ಸರಿ, ಶಮಿಕ ಋಷಿಗೆ ಅವನು ಪರೀಕ್ಷಿತ್ ರಾಜು ಬೇಟೆ ಆಡೋಕ್ಕೆ ಹೋದಾಗ ಏನೋ ಆವತ್ತು ಸ್ವಲ್ಪ ತಲೆ ಕೆಟ್ಟಿತ್ತು. 60 ವರ್ಷ ವಯಸ್ಸು ಆಗಿತ್ತು. ಆ ಜಿಂಕೆ ಒಂದು ಸಾಯ್ದಿರೋದು ಮುಂದೆ ಹೋಗ್ತಾಯಿದ್ರೆ ಆ ಜಿಂಕೆ ಹಿಂದ್ಗಡೆ ಓಡಿ ಮತ್ತು ಆ ಶಸ್ತ್ರಗಳೆಲ್ಲ ವೆಯ್ಟ್ ಒಂದು ವಯಸ್ಸೊಂದಾಗಿರುತ್ತೆ. ಕುದುರೆಯನ್ನು ಬಿಟ್ಟು ಕಾಲ್ನಡಿಗೆದಲ್ಲಿ ಓಡಿ ಸುಸ್ತಾಗ್ಬಿಟ್ಟಿರ್ತಾನೆ. ಆ ಸಮಯದಲ್ಲಿ ಆ ಶಮಿಕರು ಮಹರ್ಷಿ ಮೌನ ವ್ರತದಲ್ಲಿರ್ತಾನೆ ಕಾಡಲ್ಲಿ. ಗೋಶಾಲದಲ್ಲಿ ಅದು ನಿಯಮ ಇರುತ್ತೆ. ಗೋಶಾಲದಲ್ಲಿ ಒಳ್ಳೆ ಜಪಗಳು, ಧ್ಯಾನಗಳು, ಸುಮಾರು ಸಾಧನೆಗಳು ಮಾಡ್ಕೋಬೋದು ಗೋಶಾಲೆಯಲ್ಲಿ. ಅಷ್ಟು ಪವಿತ್ರವಾದ ಜಾಗ ಆಗಿರುತ್ತೆ ಅದು. ಅಲ್ಲಿ ಮೌನ ವ್ರತದಲ್ಲಿರ್ತಾನೆ. ಮೌನ ವ್ರತದಲ್ಲಿದ್ದರೆ ಈ ರಾಜಾಸಿಯಲ್ಲೇ ಬಾಯಾರಿಕೆಯಿಂದ ಹೋಗಿದ್ದಾನೆ. ಫಸ್ಟ್ ಹೋಗಿ ನಾನು ಈ ಥರ ಜಿಂಕಿ ಈ ಕಡೆ ಅಂದರೆ ಬಂತ ಅಂತ ಕೇಳ್ತಾನೆ. ಮೌನ ವ್ರತದಲ್ಲಿದ್ದಾಗ ಏನು ಆ್ಯಕ್ಷನ್ಸ್ ಕೂಡ ಕಣ್ಣು ಇದರಲ್ಲಿ ಕೂಡ ತೋರಿಸ್ಬಾರ್ದು. ಒಂದು ವೇಳೆ ಮೌನ ವ್ರತದಲ್ಲಿ ಇಲ್ಲದಿದ್ದರೂ ಕೂಡ ಅವನು ಜಿಂಕೆ ಹೋದ ದಾರಿ ತೋರ್ಸೋಕ್ಕಾಗ್ತಿರ್ಲಿಲ್ಲ. ಮಹಾಭಾರತದಲ್ಲಿ ಒಂದು ಸ್ಟೋರಿ ಬರುತ್ತೆ. ಒಬ್ಬ ಋಷಿಗೆ ಪೂರ್ವಜನ್ಮದಲ್ಲಿ ಯಾರೋ ಒಬ್ಬ ಹಸುನ ಗೋಹತ್ಯೆ ಕಡಿಬೇಕಂತ ಓಡಿಸ್ಕೊಂಡು ಬರ್ತಾಯಿರ್ತಾನೆ. ಹಸು ತಪ್ಪಿಸ್ಕೊಂಡು ಹೋಗ್ತಾಯಿದ್ರೆ ಆ ದಾರಿಯಲ್ಲೊಬ್ಬ ಋಷಿ ತಪಸ್ ಮಾಡ್ಕೊಂಡು ಕೂತಿರ್ತಾನೆ. ಎಲ್ಲಿ ನನ್ನ ಹಸು ಯಾವ ಕಡೆ ಹೋಯಿತು ಅಂತ ಕೈಯಲ್ಲಿ ಆ ಮಚ್ಚು ಹಿಡಿದು ಎಲ್ಲ ತುಂಬ ಭಯಂಕರವಾಗಿ ಕೇಳ್ತಾನೆ. ಆ ಹೆದರಿಕೆಗೆ ಈ ಕಡೆ ಹಿಂಗೆ ಅಂತ ಕೈ ತೋರಿಸ್ಬಿಟ್ಟಿರ್ತಾನೆ. ಅಷ್ಟೇ ಮಾತಾಡಿರೋದಿಲ್ಲ, ಕೇವಲ ಡೈರೆಕ್ಷನ್ ತೋರಿಸಿರ್ತಾನೆ. ಅಷ್ಟಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ಕೈಗಳು ಕಟ್ಟಾಗ್ಬಿಟ್ಟಿರ್ತಾವೆ. ಹ್ಯಾಂಡಿಕ್ಯಾಪ್ಟಾಗಿ ಹಾಕೋದು ನಾವು ರಾಜನೇ ಯಾವುದೋ ಒಂದು ಮಾಡದೇ ಇರೋ ತಪ್ಪಿಗೆ ಅವನ ಕೈ ಕತ್ತರಿಸ್ಬಿಡ್ತಾನೆ. ಅಷ್ಟು ಪಾಪ ಇರುತ್ತೆ. ಅದರಿಂದ ಮೌನವ್ರತದಲ್ಲಿ ಇಲ್ಲ ಅಂದರೂ ಇಂಥ ಹಿಂಸಾತ್ಮಕ ವೃತ್ತಿಗಳಿಗೆ ಸಾಧು ಸತ್ಪುರುಷರು ಸಮ್ಮತ ಕೊಡೋದಿಲ್ಲ. ಅದರಲ್ಲಿ ಮೌನವ್ರತದಲ್ಲಿದ್ದಾರೆ, ಏನು ಸೈಲೆಂಟಾಗಿ ಮಾತೇ ಆಡಲಿಲ್ಲ. ಪರೀಕ್ಷಿತ್ ಮೊದಲೇ ರಾಜ, ಎಲ್ಲೋದ್ರೂ ಕೂಡ ರಾಜರು ಹೇಳಿದ್ರಲ್ಲ, 10 ಶ್ರೋತ್ರಿಯರಿಗೆ, ಒಳ್ಳೆ ಧರ್ಮಯುಕ್ತವಾದ ರಾಜ 10 ಶ್ರೋತ್ರಿಯರಿಗೆ ಸಮಾನವಾಗಿರ್ತಾನೆ ಅಂದ್ಬಿಟ್ಟು. ಆ ಲೋಕ ಮರ್ಯಾದೆ ಎಲ್ಲೋದ್ರೂ ಕೂಡ ಇರುತ್ತೆ. ಈಗ್ಯಾರು ರಾಜರು, ಈಗಿರೋ ಪೊಲಿಟಿಷಿಯನ್ಸ್ ರಾಜರಂತ ಕನ್ಸಿಡರ್ ಮಾಡಲ್ಲ. ಮುಂಚೆ ಏನೆಲ್ಲ ರಾಜರು ಬರ್ತಾಯಿದ್ರು, ಸಾಧು ಸತ್ಪುರುಷಗಳು ಕೂಡ ಅವ್ರಿಗೆ ಕೊಡಬೇಕಾದದ್ದು ಮರ್ಯಾದೆ, ಆ ವೆಲ್ಕಮ್ಮು, ರೈಟ್ಸ್ ಅವೆಲ್ಲ ಕೂಡ ಹಂಗೆ ಕರೆಕ್ಟಾಗಿ ಮಾಡ್ತಾಯಿದ್ರು. ಅದು ಶಾಸ್ತ್ರ ನಿಯಮ ಹಂಗಿರುತ್ತೆ. ಈತ ಬಂದ ಶಮಿಕ ಎದ್ದು ಮಾತಾಡ್ತಾ ಇಲ್ಲ, ಎದ್ದು ನಿಂತ್ಕೊಂತಾನೂ ಇಲ್ಲ. ರಾಜನಿಗೆ ಫಸ್ಟ್ ಲುಕ್ಕಲ್ಲಿ ಹಬ್ಬ ಇವನ್ಯಾರು ದುರಹಂಕಾರಿ, ಕಪಟ ವೇಷಧಾರಿ ಇರಬೇಕು, ಇವನು ನಿಜವಾದ ಋಷಿ ಆಗಿದ್ರೇಗನ ರಾಜ ಬಂದಿದ್ದಾನೆ ಅಂತ ಮರ್ಯಾದೆ, ಆ ವೆಲ್ಕಮಿಂಗು ಮಾತಾಡೋದು ಅದೇನು ಕಾಣಿಸ್ತಾನೆ ಇಲ್ವಲ್ಲ, ಇನ್ಯಾರು ಬೇರೆ ಯಾರು ಇರಬೇಕು, ತುಂಬ ಅಹಂಕಾರಿ ಇರ್ಬೋದು ಅಂತ ಇವನು ಬುದ್ಧಿಯಲ್ಲೂ ಕೂಡ ವಿಪರೀತವಾಗಿ ಮನಸ್ಸು ನಡೀತಾ ಇದೆ. ಬಟ್ ಆತ ವ್ರತದಲ್ಲಿದ್ದಾಗ ಎಷ್ಟೋ ಬರ್ತಾ ಇರ್ತವೆ. ಕೋಪ ಮಾಡ್ಕೋಬಾರ್ದು, ಕೋಪ ಮಾಡಿಕೊಂಡ್ರು ಕೂಡ ಆ ವ್ರತ ಭಂಗ ಆಗಿಬಿಡುತ್ತೆ. ಮಾತಾಡಬಾರ್ದು, ಸೈಲೆಂಟಾಗಿ ಮಾಡ್ತಾಯಿರಬೇಕು. ಅದಕ್ಕೆ ಹಂಗೆ ಸೈಲೆಂಟಾಗಿದ್ದರೆ ಇನ್ನೊಂದು ಕೋಪ ಬಂದುಬಿಟ್ಟಿದ್ದು ಸತ್ತ ಹಾವನ್ನು ಕುತ್ತಿಗೆಯಲ್ಲಿ ಹಾಕಿಬಿಟ್ಟು ಬಂದುಬಿಟ್ಟಿರ್ತಾನೆ. ಆ ಥರ ಬಂದುಬಿಟ್ಟಿದ್ರೆ ಇನ್ನು ಆವಾಗ ಮಗ ಅಲ್ಲಿ ಒಬ್ಬ ಮಗ ಬಂದುಬಿಟ್ಟಿದ್ದನ್ನು ಈತ ಶಮಿಕಿನ ಮಗ ಏನು ಹೆಸರಪ್ಪ, ಶೃಂಗಿ ಶಮಿಕನ ಮಗ ಶೃಂಗಿ. ಶೃಂಗಿ ಫ್ರೆಂಡು ಒಬ್ಬ ಕಾಶ್ಯ ಅಂತಿರ್ತಾನೆ. ಆ ಫ್ರೆಂಡು ದಾರಿಯಲ್ಲಿ ಬ್ರಹ್ಮನ ಹತ್ರ ವಿದ್ಯೆ ಕಲಿತು ಬರ್ತಾ ಇರ್ತಾನೆ. ಈ ಶೃಂಗಿ ಅಷ್ಟು ಮಹಾ ತಪಸ್ವಿ. ಬರ್ತಾಯಿದ್ರೆ ದಾರಿಯಲ್ಲೇ ನೋಡಿ ನಿಮ್ಮ ತಂದೆಗೆ ಹಿಂಗೆ ಸತ್ತು ಹಾವು ಕುತ್ತಿಗೆಯಲ್ಲಿ ಹಾಕ್ಬಿಟ್ಟಿದ್ದಾರೆ,
ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅವಮಾನ ಮಾಡ್ಕೊತ ಬರ್ತಾ ಇರ್ತಾನೆ ದಾರಿಯಲ್ಲಿ. ಅದು ಈಗ ಹರ್ಟ್ ಆಗಿಬಿಡುತ್ತೆ ಸಣ್ಣ ಹುಡುಗ. ನಮ್ಮ ತಂದೆಗೆ ಈ ಥರ ಮಾಡಿದ್ದಾನೆ ಅಂದ್ಬಿಟ್ಟಿದ್ದೂ ಟಕ್ ಅಂತ ಒಂದು ಶಾಪ ಆಗಿಬಿಡ್ತಾನೆ. 7 ದಿವಸದಲ್ಲಿ ತಕ್ಷಕ ಎಂಬ ನಾಗ ಕಚ್ಚಿ ಮರಣವನ್ನು ಹೊಂದಲಿ ಪರೀಕ್ಷಿತ ರಾಜ ಅಂತ ಆಗ್ಬಿಟ್ಟಿರ್ತಾನೆ. ಮತ್ತು ತಂದೆ ಹತ್ರ ಬಂದು ಆ ದುಸ್ಥಿತಿ ಸ್ವಯಂ ಕಣ್ಣಿಂದ ನೋಡಿ ತಂದೆಗೆ ಹೇಳ್ಬಿಡ್ತಾನೆ, ಈ ಥರ ಶಾಪ ಕೊಟ್ಬಿಟ್ಟಿದ್ದೀನಿ ಅಂದರೆ ತಂದೆ ಬೈತಾನೆ, ಮೂರ್ಖ, ಹಂಗೇಕೆ ಮಾಡಿದೆ ನೀನು, ಒಳ್ಳೆ ರಾಜ, ಧರ್ಮಾಚರಣೆ ಮಾಡೋಂಥ ರಾಜ ಅಂದ್ಬಿಟ್ಟಿದ್ದೂ ಆ ಥರ ಮುಂಗೋಪ ಒಳ್ಳೆಯದಲ್ಲ ಅಂದ್ಬಿಟ್ಟಿದ್ದೂ ಉಪದೇಶ ಎಲ್ಲ ಮಾಡ್ತಾನೆ. ಆವಾಗ ಆ ಶಾಪ ಸ್ವಯಂವಾಗಿ ಗೌರಮುಖನನ್ನು ಕಳಿಸ್ತಾನೆ ಶಮೀಕ, ರಾಜನಿಗೆ ಈ ವಿಷಯ ಗೊತ್ತಾಗಲಿ ಅಂದ್ಬಿಟ್ಟು ಸ್ವಲ್ಪ ಅಲರ್ಟಾಗಿರಲಿ ಅಂದ್ಬಿಟ್ಟು. ಯಾಕಂದರೆ ಋಷಿಗೂ ಗೊತ್ತಿತ್ತು ಇಂಥ ವಿಷಯದಲ್ಲಿ ಅಲರ್ಟ್ ಆಗಿತ್ತು. ಈ 7 ದಿವಸದಲ್ಲಿ ಪ್ರಾಣ ರಕ್ಷಣೆ ಮಾಡ್ಕೊಂಬಿಟ್ರೆ ಬದುಕ್ಬೋದಾಗಿತ್ತು, ಅಲ್ಲಿ ಚಾನ್ಸ್ ಇತ್ತು, ಬದುಕೋ ಚಾನ್ಸಸ್ ಇತ್ತು. ಮತ್ತು ಈ ಶಾಪ ಕೊಟ್ಟಿರ್ಬೋದು. ಶಾಪ ಏನು ತಕ್ಷಕ ಹೋಗಿ ಕಚ್ಚಲಿ, ತಕ್ಷಕನಿಗೇನು ಕೇವಲ ಕಚ್ಚೋದೊಂದು ಮಾತ್ರ ಡ್ಯೂಟಿ ಆಗಿತ್ತು, ಕೇವಲ ಕಚ್ಚಿ ಬಂದುಬಿಡ್ಬೇಕಾಗಿತ್ತು. ಮತ್ತು ಅವರು ಬದುಕಿದ್ರೆ ಇವನಿಗೆ ಯಾಕೆ ಹೊಟ್ಟೆ ಕಿಚ್ಚಾಗ್ತಾಯಿತ್ತು ತಕ್ಷಕನಿಗೆ. ದಾರಿಯಲ್ಲೊಬ್ಬ ಬ್ರಾಹ್ಮಣ ಬರ್ತಾ ಇರ್ತಾನೆ, ವಿಷ, ಆ ಬ್ರಾಹ್ಮಣ, ಅವನ ಹೆಸರು ಕಾಶ್ಯಪನೇ ಇರುತ್ತೆ. ಆ ಬ್ರಾಹ್ಮಣನ ಪರೀಕ್ಷಿತ ರಾಜನ ರಕ್ಷಣೆ ಮಾಡಬೇಕಂತ ದಾರಿಯಲ್ಲಿ ಬರ್ತಾಯಿದ್ರೆ ಟೆಸ್ಟ್ ಮಾಡ್ಕೊತಾರೆ ಆ ಮರದಲ್ಲಿ. ಮರದ ಹಂಗಾದ್ರೆ ತಕ್ಷಕ ಅಂತಾನೆ, ನೀನು ನಿಜವಾಗ್ಲೂ ಪರೀಕ್ಷಿತ ರಾಜನ ಬದುಕಿಸ್ಬಿಡ್ತೀಯ ನಾನು ಕಚ್ಚಿದ ಮೇಲೆ ಅಂದರೆ, ಹೌದು ನನಗೆ ಸಾಮರ್ಥ್ಯ ಇದೆ ಅಂತಾನೆ. ಹಾಗಾದರೆ ಈ ದೊಡ್ಡದೊಂದು ಮರ ಇರ್ತದೆ, ಮರವನ್ನು ಭಸ್ಮ ಮಾಡಿಬಿಡ್ತಾನೆ ವಿಷದಿಂದ. ಮತ್ತು ಆ ಮರವನ್ನು ಯಥಾವತ್ತಾಗಿ ಅಲ್ಲಿ ಸ್ಥಿತಿ ಮಾಡಿಬಿಟ್ಟಿರ್ತಾನೆ. ಈಗೆಲ್ಲ ಆ ಸ್ಟೋರಿಯೆಲ್ಲ ಮತ್ತೆ ಡೀಟೇಲಾಗಿ ಬರುತ್ತೆ. ಜನ್ಮೇಜಯ ಕೂಡ ಸಿಕ್ಕಾಪಟ್ಟೆ ಬುದ್ಧಿವಂತ ಲಾಯರ್ ಮೈಂಡ್ ಇದ್ದಂಗೆ. ಹೌದು, ಈ ಮರದ ಘಟನೆ ನೀವು ಹೇಳಿದ್ರಿ, ನಮ್ಮ ತಂದೆಯನ್ನು ಬದುಕಿಸೋದಕ್ಕೆ ದಾರಿಯಲ್ಲಿ ಒಬ್ಬ ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ ಬರ್ತಿದ್ದ. ಈ ಮರವನ್ನು ಭಸ್ಮ ಮಾಡಿದ್ರು ಕೂಡ ಮತ್ತೆ ಅದನ್ನು ಮತ್ತೆ ಉತ್ಪತ್ತಿ ಮಾಡಿಬಿಟ್ಟು ಅಂತ ಹೇಳಿದ್ರಲ್ಲ, ಈ ವಿಷಯ ನಿಮಗೆ ಹೇಳಿದವ್ರು ಯಾರು? ಲಾ ಪಾಯಿಂಟ್ಗಳು ಯಾರು ನಿಮಗೆ ಸಾಕ್ಷಿ? ಈ ವಿಷಯ, ಈ ಘಟನೆ ನಡೆದಿರೋದು ಸಾಕ್ಷಿಯಾಗಿ ಯಾರು ನೋಡಿದ್ರು, ಯಾರು ಹೇಳಿದ್ರು ವಿಷಯ ಅಂತ ಆವಾಗ ಹೇಳ್ತಾರೆ ಸಾಕ್ಷಿ. ಅಯ್ಯೋ, ಆ ಮರದಲ್ಲೇ ಆವತ್ತು ನಮ್ಮ ರಾಜ್ಯದ ಒಬ್ಬ ಕಟ್ಟಿಗೆ ಹೊಡೆಯೋನು ಆ ಮರ ಹತ್ತಿ ಮೇಲ್ಗಡೆ ಒಂದು ಕೊಂಬೆಯಲ್ಲಿ ಒಣಗಿರೋ ಕೊಂಬೆಯನ್ನು ಹೊಡಿತಾ ಇದ್ದಂತೆ. ಎಷ್ಟೋ ಪಕ್ಷಿಗಳು ಗೂಡು ಎಲ್ಲ ಕಟ್ಕೊಂಡಿತ್ತಂತೆ ಆ ಮರಗಳಲ್ಲಿ. ಮತ್ತು ಆ ಕಾಶ್ಯಪ ಎಷ್ಟು ತಾಕತ್ತಿತ್ತಂದರೆ ಭಸ್ಮ ಆಗಿರೋ ಭಸ್ಮದಿಂದ ಮತ್ತೆ ಪುನರುತ್ಥಾನ ಈ ಮರದಲ್ಲಿ ಕೂತಿರೋ ಪಕ್ಷಿಗಳು ಈ ಮರ ಕಡಿಯೋನು ಸಹಿತ ಮತ್ತೆ ಜೀವಂತ ಮಾಡಿಬಿಟ್ಟಿದ್ದಂತೆ. ಅಷ್ಟು ಪವರ್ಫುಲ್ ಆಗಿದ್ದಂತೆ ಅವನೇ ಬಂದು ನಮಗೆ ಸಾಕ್ಷಿ ಹೇಳ್ದ ಅಂತ ಅಂತಾರೆ. ಆವಾಗ ಹೌದಾ, ಹಂಗಾದ್ರೆ ನಮ್ಮ ತಂದೆ ಬದುಕೋ ಚಾನ್ಸಸ್ಸು 100% ಸ್ಪಷ್ಟ ಇತ್ತು. ಮತ್ತು ತಕ್ಷಕ ಯಾಕೆ ಹಿಂಗೆ ಮಾಡ್ದಂದರೆ, ತಕ್ಷಕನಿಗೆ ಹಾವುಗಳಿಗೆ ಆಗ ಸಿಕ್ಕಾಪಟ್ಟು ದುರಹಂಕಾರ ಇತ್ತು. ನನ್ನ ಪವರ್ ಜಾಸ್ತಿನ ಇನ್ನೊಂದು ಹಾವು ನನ್ನ ಪವರ್ ಜಾಸ್ತಿನ ಅಂತ. ನಾನು ಯಾರಿಗಾದ್ರೂ ಕಚ್ಚಿದ ಮೇಲೆ ಅವನು ಬದುಕಿಬಿಟ್ಟಿದ್ದಾನೆ ಅಂದರೆ ಏನೋ, ನಿನಗೆ ತಾಕತ್ತೆ ಇಲ್ಲ, ನಿನ್ನ ವಿಷಯದಲ್ಲಿ ಏನೂ ದಮ್ಮೆ ಇಲ್ಲ ಅಂತ ಮತ್ತೆಲ್ಲ ಪ್ರಪಂಚದೆಲ್ಲ ನನ್ನನ್ನು ಸಿಕ್ಕಾಪಟ್ಟೆ ಕಡಿಮೆ ದೃಷ್ಟಿಯಿಂದ ನೋಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ನಾನು ಕಚ್ಚಿದ ಮೇಲೆ ಕಂಪಲ್ಸರಿ ಅವನು ಸಾವನ್ನೊಪ್ಪಿದ್ರೆ ನನಗೆ ಪ್ರಪಂಚದಲ್ಲಿ ಸ್ವಲ್ಪ ವ್ಯಾಲ್ಯೂ ಇರುತ್ತೆ, ನನ್ನನ್ನು ನೋಡಿ ಎಲ್ಲರೂ ಹೆದರ್ತಾರೆ ಅಂದ್ಬಿಟ್ಟಿದ್ದನು. ಬೇಕಂತ ತಕ್ಷಕ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಸಾಯೋ ಥರ ಮಾಡಿರ್ತಾನೆ. ಇಲ್ಲಾಂದರೆ ಪರೀಕ್ಷಿತ್ತು ಆವತ್ತು ಬದುಕೋ ಚಾನ್ಸಸ್ ಇತ್ತು. ಅದಕ್ಕೆ ಜನ್ಮೇಜಯನಿಗೆ ಉತ್ತಂಕ ಕೂಡ ಸಿಕ್ಕಾಪಟ್ಟೆ ಅವನು ಗುರುದಕ್ಷಿಣೆ ಅಂತ ಮಾಡಿದಾಗ ಅವನಿಗೂ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ದ ತಕ್ಷಕ. ಅದಕ್ಕೆ ಈ ಹಾವುಗಳಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟಿದ್ದನು, ಮುಖ್ಯವಾಗಿ ತಕ್ಷಕನಿಗೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟಿದ್ದನು. ಈ ಸರ್ಪಯಾಗದ ಬಗ್ಗೆ ಐಡಿಯಾ ಕೊಟ್ಟು ಹೋಗಿರ್ತಾನೆ ಉತ್ತಂಕ. ಅದಕ್ಕೆ ಜನ್ಮೇಜಯ ಮಂತ್ರಿಗಳನ್ನೆಲ್ಲ ಕರೆಸಿಬಿಟ್ಟು ಏನು ನಡೀತಲ್ಲ ಸ್ಟೋರಿ ನನಗೆ ಹೇಳಿ ಅಂದ್ರೆಗಾನ ಅವರು ಎಲ್ಲ ಫಸ್ಟ್ ಸ್ಟೋರಿ ಹೇಳ್ತಾರೆ. ನಿಮ್ಮ ತಂದೆ ಏನು ತಪ್ಪಿಲ್ಲಪ್ಪ, ನಿಮ್ಮ ಜನ್ಮೇಜಯ ಧರ್ಮಾತ್ಮನಾಗಿಯೂ ಮಹಾತ್ಮನಾಗಿಯೂ ಪ್ರಜಾಪರಿಪಾಲಕನಾಗಿಯೂ ಇದ್ದ ನಿನ್ನ ತಂದೆಯು ಯಾವ ರೀತಿಯಲ್ಲೂ ಆಚಾರ ವ್ಯವಹಾರಗಳನ್ನು ಇಟ್ಟುಕೊಂಡಿದ್ದಾನೆಂಬುದನ್ನು ಕೇಳು. ಯಾವ ಥರ ಇದ್ದಂತ. ಅವನು ಚಾತುರ್ವರ್ಣ್ಯದವರು ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾಗಿರುವಂತೆ ವ್ಯವಸ್ಥೆ ಮಾಡಿದ್ದನು. ಎಲ್ಲ ವರ್ಣದವ್ರಿಗೂ ಎಲ್ಲ ಸಮಾನ ಕೊಟ್ಟು ಅವ್ರಿಗೆ ಏನೇನೆಲ್ಲ ಬೇಕು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಂತೆ. ಧರ್ಮವಿಧನಾದ ಧರ್ಮಮೂರ್ತಿಯಾದ ಅವನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಯಾವ ವಿಧವಾದ ತಾರತಮ್ಯವೂ ಇಲ್ಲದೆ ಸಂರಕ್ಷಿಸುತ್ತಿದ್ದನು. ಅಷ್ಟು ಒಳ್ಳೆ ರಾಜ ಆಗಿರ್ತಾನೆ. ಅತುಲ ಪರಕ್ರಮಿಯಾದ ಶ್ರೀ ಸಂಪನ್ನನಾದ ರಾಜನು ಭೂಮಿಯನ್ನು ಧರ್ಮದಿಂದ ಪರಿಪಾಲನೆ ಮಾಡುತ್ತಿದ್ದನು. ಅವನು ತಾತನಂತೆ, ತಾತ ಅಂದರೆ ಧರ್ಮರಾಜ ಇಲ್ಲಿ,
ತಾತನಂತೆಯೇ ಅಜಾತಶತ್ರುವಾಗಿದ್ದನು. ಯಾರೂ ಶತ್ರುನೇ ಇರಲಿಲ್ವಂತೆ. ಅಷ್ಟು ಒಳ್ಳೆ ರಾಜಾಗಿ ಯಾರೂ ಶತ್ರು ಆಗೋದಕ್ಕೂ ಕೂಡ ಇಷ್ಟಪಡೋದಿಲ್ಲ, ಕೆಟ್ಟ ಹೆಸರು ಬರುತ್ತೆ ಅಂತ. ನಿನ್ನ ತಂದೆಗೆ ದ್ವೇಷ ಅನ್ನೋದೇ ಅಸಲು ಇರಲಿಲ್ವಂತೆ ಯಾರ ಮೇಲೂ. ಅವನು ಯಾರನ್ನೂ ದ್ವೇಷಿಸುತ್ತಿರಲಿಲ್ಲ. ಪ್ರಜಾಪತಿಯು ತಾನು ಸೃಷ್ಟಿಸಿದ ಪ್ರಾಣಿಗಳ ವಿಷಯದಲ್ಲಿ ಯಾವ ವಿಧವಾದ ತಾರತಮ್ಯವೂ ಇಲ್ಲದೆ ಯಾವ ರೀತಿ ಇರುತ್ತಾನೆಯೋ. ಬ್ರಹ್ಮದೇವರೆಲ್ಲ ಸೃಷ್ಟಿಯನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮದೇವರಿಗೆ ಮನುಷ್ಯರ ಮೇಲೆ ಪ್ರೀತಿ ಹೆಚ್ಚು, ಬೇರೆ ಜೀವಿಗಳ ಮೇಲೆ ಕಡಿಮೆ ಪ್ರೀತಿ ಆ ಥರ ಇರೋದಿಲ್ಲ. ಎಲ್ಲದರಲ್ಲೂ ಸಮಭಾವದಿಂದ ಎಲ್ಲರ ಮೇಲೂ ಒಂದೇ ಸಮಭಾವದಲ್ಲಿರ್ತಾನೆ ಬ್ರಹ್ಮನ ಒಂದು ಪ್ರೀತಿ. ಅದೇ ಥರ ಈ ರಾಜ ಕೂಡ ಅದೇ ರೀತಿಯಲ್ಲಿ ಪರೀಕ್ಷಿತನು ಸಹ ತಾನು ಪರಿಪಾಲಿಸುತ್ತಿದ್ದ ಪ್ರಜೆಗಳು ಯಾವ ವಿಧವಾದ ವ್ಯತ್ಯಾಸವನ್ನು ತೋರಿಸುತ್ತಿರಲಿಲ್ಲ. ಅವನು ರಾಜಪಾಲನೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ತಮ್ಮ ತಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದರು. ಅವರಿಗೆ ಅವರವರ ಕಾರ್ಯಗಳನ್ನು ಸಂತೃಪ್ತಿ ಇತ್ತು. ವಿಧವೆಯರು, ಅನಾಥರು, ಅಂಗವಿಕಲರು ಇವರುಗಳನ್ನು ರಾಜನೇ ನೇರವಾಗಿ ತನ್ನ ಮೇಲ್ವಿಚಾರಣೆಯಲ್ಲಿ ಸಂರಕ್ಷಿಸುತ್ತಿದ್ದನು. ಮುಂಚೆ ರಾಜನ ಡ್ಯೂಟಿ ಇತ್ತು ಏನು, ಗುರುಕುಲಗಳು, ವೈದ್ಯಶಾಲೆಗಳು, ಈ ಥರ ವಿಧವೆಯರು ಮತ್ತು ಅಂಗವಿಕಲಾಂಗರು ಇಂಥವನ್ನೆಲ್ಲರನ್ನು ಕೂಡ ಧರ್ಮಛತ್ರಗಳಂತ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ರಕ್ಷಣೆ ಪೋಷಣೆ ಮಾಡ್ತಾಯಿದ್ರು. ಇದೆಲ್ಲ ರಾಜನ ಡ್ಯೂಟಿ ಇರುತ್ತೆ. ಮತ್ತು ಸಾಧು ಸತ್ಪುರುಷರಿಗೂ ಕೂಡ ಅಲ್ಲಲ್ಲಿ ಗುಡಿಗಳ ಮುಂದುಗಡೆ ಹಾಲ್ ಥರ ಮಾಡಿಸ್ಬಿಟ್ಟು ಅವರು ಇರೋದಕ್ಕೆ ಒಂದು ಜಾಗಗಳು ಎಲ್ಲ ಕೂಡ ರಾಜನೇ ಮಾಡ್ತಾಯಿದ್ದ. ಆ ಥರ ಅವನು ತನ್ನ ರಾಜ್ಯದ ಸಕಲ ಪ್ರಾಣಿಗಳಿಗೂ ಚಂದ್ರನಂತೆ ಪ್ರಿಯದರ್ಶನಾಗಿದ್ದನು. ತೇಜೋಪುಂಜಯುಕ್ತವಾದ ಅವನ ಮುಖಾರವಿಂದವನ್ನು ಸಂದರ್ಶಿಸಲು ಜನರು ಕುತೂಹಲದಿಂದ ನೋಡುತ್ತಿದ್ದರು. ಅವನು ರಾಜ್ಯದಲ್ಲಿ ಪ್ರಜೆಗಳು ತುಷ್ಟರಾಗಿಯೂ ಪುಷ್ಟರಾಗಿಯೂ ಇದ್ದರು. ರಾಜನು ಸತ್ಯನಿಷ್ಠನಾಗಿದ್ದನು, ಮಹಾಪರಾಕ್ರಮಿಯಾಗಿಯೂ ಇದ್ದನು. ಮತ್ತು ಶಾರದ್ವತನ ಶಿಷ್ಯನಾಗಿದ್ದ, ಶಾರದ್ವತ ಎಂಬ ಋಷಿಯ ಶಿಷ್ಯನಾಗಿದ್ದ ಪರೀಕ್ಷಿತನು ಧನುರ್ವಿದ್ಯೆಯನ್ನು ಆಮೂಲಾಗ್ರವಾಗಿ ಕಲಿತನು. ಫುಲ್ಲು ಆರ್ಚರಿಯಲ್ಲೂ ಕೂಡ ಫುಲ್ಲಾಗಿರ್ತಾನೆ, ನಂಬರ್ 1 ಇರ್ತಾನೆ. ಆವಾಗ ಶ್ರೀಕೃಷ್ಣನಿಗಂತೂ ಅವನು ಬಹುಪ್ರಿಯನಾಗಿದ್ದನು. ಕೃಷ್ಣ ಪರಮಾತ್ಮನಿಗೆ ತುಂಬ ಇಷ್ಟವಾಗಿದೆ. ಅವನ ಶ್ರೀಕೃಷ್ಣನ ಕೃಪೆಯಿಂದನೇ ಬದುಕಿದ್ದಲ್ಲ ಪರೀಕ್ಷಿತ್ತು. ರಾಜ್ಯದ ಎಲ್ಲ ಪ್ರಜೆಗಳು ಅವನನ್ನು ಬಹುವಾಗಿ ಪ್ರೀತಿಸ್ತಾ ಇದ್ದರಂತೆ. ಕುರುವಂಶವೇ ಸಂಪೂರ್ಣವಾಗಿ ಪರಿಕ್ಷೀಣವಾಗುವುದರಲ್ಲಿದ್ದಾಗ ಅಭಿಮನ್ಯುವಿನ ಮಗನಾಗಿ ಉತ್ತರೆಯಲ್ಲಿ ಹುಟ್ಟಿದ್ದನಾದ್ದರಿಂದ ಅವನಿಗೆ ಪರೀಕ್ಷಿತ್ ಎಂದು ಹೆಸರು ಬಂದಿದೆ. ತುಂಬ ಪರಿ ಅಂದರೆ ವೆರಿ ವೆಲ್ ಅಂತ. ಸಂಪೂರ್ಣವಾಗಿ ಕುರುವಂಶನೇ ನಾಶ ಆಗುವಂಥ ಸಮಯ ಬಂದ್ಬಿಟ್ಟಿತ್ತು. ಅಶ್ವತ್ಥಾಮ ಏನು ಆ ಉತ್ತರೆಯ ಗರ್ಭದಲ್ಲಿ ಆ ಅಸ್ತ್ರನ ಬಿಟ್ಟಾಗ, ಅಂಥ ಸಮಯದಲ್ಲಿ ಆ ಸಂಪೂರ್ಣ ಪರೀಕ್ಷೀಣ ಆಗದಿರ ಇವನೊಬ್ಬನೇ ಬದುಕಿದ್ರೆ ಎಲ್ಲ ಅದು ಕುರುವಂಶ ನಿಲ್ಲುತ್ತೆ ಅನ್ನೋ ಕಾರಣದಿಂದ ಅದೇ ಹೆಸರು ಇವನಿಗೆ ಬಂದಿದೆ ಅಂತ. ಸಂಸ್ಕೃತದಲ್ಲಿ ಹೆಸರುಗಳು ಅವನ ಲಕ್ಷಣಗಳು, ಆ ಸಂದರ್ಭ, ಆ ಗುಣಗಳನ್ನು ನೋಡಿ ಇಡ್ತಾಯಿದ್ರು ಮುಂಚೆ. ಈಗ ರಾವಣಾಸುರನ ಮಗ ಮೇಘನಾಥ, ಅವನು ಹುಟ್ಟುವಾಗ ಮೇಘ ಗರ್ಜನೆಗಳು ವಿಪರೀತವಾಗಿರುತ್ತೆ. ಆವಾಗ ಆ ಸೌಂಡ್ ಅವನು ಹುಟ್ಟೋ ಸಮಯಕ್ಕೆ ಅದಾಯ್ತಲ್ಲ ಅಂದ್ಬಿಟ್ಟು ಮೇಘನಾಥ ಅಂತ ಹೆಸರಿಟ್ಟಿರ್ತಾರೆ. ಕುಂಡಲಿನಿ ಎಲ್ಲ ನೋಡ್ಬಿಡ್ತಾಯಿದ್ರು ಮುಂಚೆ ನೀವು ಏನಾಗ್ತಾನೆ ಅಂದ್ಬಿಟ್ಟು. ಅವನ ಗುಣಕ್ಕೆ ಅನುಕೂಲವಾಗಿ ಏನೆಲ್ಲ ಸಾಮರ್ಥ್ಯ ಇದೆ ಆ ಸಾಮರ್ಥ್ಯಕ್ಕೆ ಅನುಕೂಲವಾಗಿ ಅಂಥ ಹೆಸರು ಇಟ್ಬಿಡ್ತಾಯಿದ್ರು. ಮತ್ತು ರಾಜನು ಧರ್ಮಾರ್ಥಗಳಲ್ಲಿ ಕುಶಲನಾಗಿದ್ದನಲ್ಲದೆ ಸರ್ವ ಸದ್ಗುಣ ಸಂಪನ್ನನಾಗಿಯೂ ಮೇಧಾವಿಯಾಗಿಯೂ ಧರ್ಮಕ್ಕೆ ಆಶ್ರಯಭೂತನಾಗಿಯೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಜಯಿಸಿದವನಾಗಿಯೂ. ಇದು ತುಂಬ ಮುಖ್ಯ. ಶಮದಮಾದಿ ಷಟ್ಕ ಸಂಪತ್ತಿಗಳಿದ್ದವರಿಗೆ ಈ ಅರಿಷಡ್ ವರ್ಗಗಳನ್ನು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀತಿಶಾಸ್ತ್ರ ವಿಶಾರದನಾಗಿಯೂ ಮಹಾಬುದ್ಧಿಶಾಲಿಯಾಗಿಯೂ ಇದ್ದನು. ರಾಜರಾಗಬೇಕಂದ್ರೆ ಅವೆಲ್ಲ ಟೆಸ್ಟ್ ಇರುತ್ತೆ. ಎಲ್ಲ ಕ್ವಶನ್ಸ್ ಓರಲ್ ಎಕ್ಸಾಮ್ ಇಟ್ಟು ಎಲ್ಲ ಪ್ರಶ್ನೆಗಳು ಧರ್ಮಶಾಸ್ತ್ರ ನೀತಿಶಾಸ್ತ್ರನೆಲ್ಲ ಉತ್ತರ ಕೊಟ್ಟ ಮೇಲೇ ಅವನ್ನ ಸೆಲೆಕ್ಟ್ ಮಾಡ್ತಾರೆ ರಾಜನಾಗೋದಕ್ಕೆ. ಈ ರೀತಿಯಾಗಿ ಅವನು ತನ್ನ ಪ್ರಜೆಗಳನ್ನು 60 ವರ್ಷಗಳ ಪರ್ಯಂತವಾಗಿ ಧರ್ಮದಿಂದ ಪರಿಪಾಲನೆ ಮಾಡಿದನು. ಅನಂತರದಲ್ಲಿ ನಮ್ಮೆಲ್ಲರನ್ನು ದುಃಖ ಸಾಗರದಲ್ಲಿ ಮುಳುಗಿಸಿ ಸ್ವರ್ಗವನ್ನು ಸೇರಿಕೊಂಡನು ಅಂತ. ಎಲ್ಲರಿಗೂ ಕೂಡ ದುಃಖ ಆಗಿರುತ್ತೆ ಅಂತ ಒಳ್ಳೆ ರಾಜನ ನಾವು ಕಳ್ಕೊಂಬಿಟ್ವಿ ಅಂದ್ಬಿಟ್ಟು. ಆವಾಗ ಮತ್ತೆ ಸ್ಟೋರಿ ಎಲ್ಲ ಹೇಳ್ತಾರೆ. ಯಾಕೆ ಶಮಿಕನ ಮಗ ಶೃಂಗಿ ಶಾಪ ಯಾಕಿಡ್ಬೇಕಂದ್ರೆ
ಈ ಥರ ಬೈ ಮಿಸ್ಟೇಕು ನಿಮ್ಮ ತಂದೆದು ತಪ್ಪಿದೆ ಸ್ವಲ್ಪ, ಹಂಗೆ ಅವರು ಮೌನವ್ರತದಲ್ಲಿದ್ದಾರೆ ಅನ್ನೋ ವಿಷಯ ಇವ್ರಿಗೆ ತಿಳಿದಿಲ್ಲ. ಯಾರು ದುರಹಂಕಾರಿ ಅಂತ ಈತ ಅಂದ್ಕೊಂಡಿದ್ದಾನೆ. ಬಟ್ ಆತ ಶಮಿಕ ಋಷಿ ಮಾತ್ರ ಇಷ್ಟು ತಪ್ಪು ಮಾಡಿದ ಮೇಲೂ ಕೂಡ ಅಸಂತುಷ್ಟಿಯೂ ಹೊಂದಲಿಲ್ಲ, ಶಾಪವನ್ನು ಇಟ್ಟಿಲ್ಲ. ಆತನ ಮಗ ತಿಳಿದಿರನೇ ಕೋಪದಿಂದ ತಂದೆಯ ಜೊತೆ ಮಾತನ್ನು ಆಡೋಕ್ಕೆ ಮುಂಚೆನೇ ಶಾಪವನ್ನು ಕೊಟ್ಟುಬಿಟ್ಟು ಮತ್ತೆ ತಂದೆಯನ್ನು ಪರಾಮರ್ಶೆ ಮಾಡಿದ್ದಾನೆ. ಮುಂಚೆ ಮಾಡಿದಿದ್ರು ಕೂಡ ತಂದೆ ಆ ಥರ ಶಾಪ ಕೊಡೋಕ್ಕೆ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಆತಂದು ತಪ್ಪಿಲ್ಲ ಅಂತ. ಈಗ ಪರೀಕ್ಷಿತನಿಗೆ ತುಂಬ ಪಶ್ಚಾತ್ತಾಪ ಆಗ್ತಾ ಇರುತ್ತೆ, ಓಹೋ ಎಲ್ಲದಕ್ಕೂ ನಾನೇ ಕಾರಣ ಅಂದ್ಬಿಟ್ಟಿದ್ದನು. ಮತ್ತು ರಾಜನಿಗೆ ಅದು ಅಷ್ಟೇ, ಇಂದ್ರಿಯಗಳಲ್ಲಿ ಯಾವತ್ತೂ ಅಷ್ಟೇ ಸಿಕ್ಕಾಪಟ್ಟಿ ನಾವು ಶರೀರದಲ್ಲಿ ತುಂಬ ಆತ್ಯಂತಿಕ ದುಃಖ ಬಂದಾಗ ಮನಸ್ಸು ಕೂಡ ಕಂಟ್ರೋಲಲ್ಲಿ ಇರೋದಿಲ್ಲ. ಇಂದ್ರಿಯಗಳು ನಾವು ಎಷ್ಟು ಶಾಂತವಾಗಿದ್ದರೆ ಅಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿರ್ತೀವಿ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸು, ಅಸಂತುಷ್ಟಿಲಿದ್ದಾಗ ಯಾರ ಮೇಲೂ ಕೋಪ, ಯಾರ ಮೇಲೂ ಬಿಟ್ಬಿಡ್ತಾ ಇರ್ತೀವಿ. ಆ ಜಿಂಕೆ ಬೇಟೆ ಆಡುವಾಗ ಜಿಂಕೆ ತಪ್ಪಿಸ್ಕೊಂಡು ಹೋಯ್ತಲ್ಲ ಅನ್ನೋ ಒಂದು ಅಸಂತುಷ್ಟಿ, ನಾನು ಅಂದುಕೊಂಡಿದ್ದ ಕಾರ್ಯ ಅಂದುಕೊಂಡಂಗೆ ಆಗಿಲ್ವ ಅಂತ ಅದು ಡಿಸ್ಟರ್ಬೆನ್ಸು ಮೈಂಡಲ್ಲಿದ್ದು ಆವಾಗ ಆ ಥರ ಪರಿವರ್ತನೆ ಮಾಡಿಬಿಟ್ಟಿದ್ದಾನೆ. ಋಷಿ ಮೇಲೆ ಅದು ಸತ್ತ ಹಾವನ್ನು ಹಾಕ್ಬಿಟ್ಟಿದ್ದಾನೆ. ಇಲ್ಲಾಂದರೆ ಸಾಮಾನ್ಯವಾಗಿ ಇಷ್ಟು ತುಂಬ ಒಳ್ಳೆಯ ರಾಜ ಆಗಿರ್ತಾನೆ, ಆ ಥರ ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಶೃಂಗಿ ಮತ್ತು ಮಗ ಶಾಪ ಕೊಟ್ಟಿದ್ದು, ಮತ್ತು ತಕ್ಷಕ, ಇನ್ನಷ್ಟೇ ಯಾರಾದರೂ ಆ ಥರ ಶ್ರೇಷ್ಠವಾದ ಋಷಿಗಳು ಇಂಥವ್ನು ಹೋಗಿ ಕಚ್ಚಲಿ ಅಂದರೆ ಈಗ ತಕ್ಷಕ ಹೋಗಿ ಕಚ್ಚಲೇಬೇಕಾಗುತ್ತೆ. ಅವನ ಕಚ್ಚಲಿಂದ ತಕ್ಷಕನ ಪ್ರಾಣ ಹೋಗ್ಬಿಡುತ್ತೆ. ಋಷಿಗಳ ತಪಸ್ಸು ಹಂಗಿರುತ್ತೆ. ಆ ಶೃಂಗಿ ಕೂಡ ಸಣ್ಣ ವಯಸ್ಸಿನಿಂದ ಒಂದು ಸುಳ್ಳು ಆಡಿರೋದಿಲ್ಲ, ಆದ್ದರಿಂದ ಅವ್ರಿಗೆ ವಾಕ್ಶಕ್ತಿ ಇರುತ್ತೆ. ಇವೆಲ್ಲ ಕೂಡ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ನಿನಗೆ ವಾಕ್ಶಕ್ತಿ, ನಿನಗಂತ ಸಾಮರ್ಥ್ಯವನ್ನು, ಇಂದ್ರಿಯ ಸಾಮರ್ಥ್ಯ ಬೇಕಂದ್ರೆ ನೀನು ಆ ಥರ ನೀನು ಕೂಡ ಸುಳ್ಳು ಆಡಬಾರ್ದು. ಅತಿ ಅನವಶ್ಯಕವಾದ ಮಾತುಗಳನ್ನು ನಾವು ಆಡಲೇಬಾರದು. ನಾನು ಸ್ವಯಂವಾಗಿ ನೋಡಿದ್ದೀನಿ, ಗಂಗೋತ್ರಿನಲ್ಲಿ 13 ವರ್ಷ 11 ವರ್ಷ ಮೌನ ವ್ರತೆಯನ್ನು ಮಾಡಿರೋಂಥವ್ರು, ಮತ್ತು ಅವರೊಂದು ಕೇವಲ ವಾಕ್ಯಿಂದ ಎಷ್ಟೋ ಕಾರ್ಯಗಳು. ಎಲ್ಲ ಡಾಕ್ಟರ್ಸು ನೀನು ಕ್ಯೂರ್ ಆಗೋದಿಲ್ಲ ಅಂತ ಬರ್ಕೊಟ್ಟಿರೋ ಅಂಥ ಪೇಷಂಟಿಗೆ ಏನು ನೀನು ಭಯ ಪಡಬೇಡಿ, ನಿಮ್ಗೆ ವಾಸಿ ಆಗುತ್ತೆ, ನೀನು ಮತ್ತೆ ಸರ್ಜರಿಗೆ ಯೋಗ್ಯ ಆಗೋ ಅಂಥ ಸ್ಥಿತಿ ಬರುತ್ತೆ ಅಂತ ಕೇವಲ ಮಾತು ನನ್ನ ಮುಂದೆನೇ ಅಂದಿದ್ದ. ಮತ್ತೆ ನೋಡಿದ್ರೆ ಅವರು ಆಗೋದಿಲ್ಲ ಅಂತ ಕೈ ಎತ್ತಿರೋಂಥ ಡಾಕ್ಟ್ರು ಮತ್ತೆ ನೋಡಿದ್ರೆ ಕ್ಯೂರ್ ಆಗೋವಂಥ ಸ್ಟೇಜಿಗೆ ಬಂದುಬಿಟ್ಟಿತ್ತು. ಅಷ್ಟು ಶಕ್ತಿ ಇರುತ್ತೆ ಒಂದು ಇಂದ್ರಿಯನ ನಿಲ್ಲಿಸ್ಕೊಂಡ್ರೆ. ಮಹಾಭಾರತದಲ್ಲೇ ಗಾಂಧಾರಿ ಕಣ್ಣನ್ನು ನಿಗ್ರಹಿಸ್ಕೊಂಡು ಕೇವಲ ದುರ್ಯೋಧನ ದೃಷ್ಟಿಪಾತ ಮಾಡಿದ್ದಕ್ಕೆ ವಜ್ರ ಆಗಿಬಿಟ್ಟಿರುತ್ತೆ ಶರೀರ, ಕೇವಲ ತೊಡೆ ಭಾಗ ಮಾತ್ರ ವೀಕ್ ಆಗಿರುತ್ತೆ. ಒಂದೊಂದು ಇಂದ್ರಿಯನ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರೋ ಅಷ್ಟು ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆದ್ದರಿಂದ ಇವರು ಒಂದು ಸುಳ್ಳು ಆಡಲಿಲ್ಲ ಅಂದ್ರೆ ಆ ವಾಗಕ್ಕೆ ಶಕ್ತಿ ಬರುತ್ತೆ. ಮಿಕ್ಕಿದವರೆಲ್ಲ ಎಷ್ಟು ಶಾಪಗಳಿಟ್ಟರು ಏನೂ ಆಗೋದಿಲ್ಲ, ಯಾರ ಮೇಲೆ ಯಾರು ಶಾಪ ಇಟ್ಟರು ಏನೂ ಆಗೋದಿಲ್ಲ. ಅಷ್ಟು ನಿಷ್ಠೆಯಿಂದ ಇದ್ದವ್ರು ಮಾತ್ರ ಆ ಥರ ಶಾಪ ಇಟ್ಟರೆ ಅದು ಕೆಲಸ ಬರುತ್ತೆ ಅಂತ. ಮತ್ತು ನೆಕ್ಸ್ಟ್ ಅಧ್ಯಾಯದಲ್ಲಿ ಇವೆಲ್ಲ ಸ್ಟೋರಿ ಎಲ್ಲ ಮತ್ತೆ ಇನ್ನೊಂದು ಸತಿ ಜನ್ಮೇಜಯನಿಗೆ ಹೇಳ್ತಾರೆ, ಮುಂಚೆ ಬಂದುಬಿಟ್ಟಿದೆ ಈ ಸ್ಟೋರಿ ಎಲ್ಲ. ಮತ್ತು ಪರೀಕ್ಷಿತನು ಕೂಡ ಜನ್ಮೇಜಯನು ಕೂಡ ಸ್ವಲ್ಪ ಯೋಚನೆ ಮಾಡ್ತಾನೆ, ಇದರಲ್ಲಿ ಯಾರು ತಪ್ಪಿದೆ. ಮಂತ್ರಿಗಳನ್ನು ಹೇಳಿದ ಮಾತನ್ನೆಲ್ಲ ಏಕಾಗ್ರಚಿತ್ತವಾಗಿ ಕೇಳಿ ಜನ್ಮೇಜಯ ಮಂತ್ರಿಗಳನ್ನು ಮತ್ತೆ ಇನ್ನೊಂದು ಸತಿ ಪ್ರಶ್ನೆ ಕೇಳ್ತಾನೆ. ಮಂತ್ರಿ ಮಹೋದಯರೇ, ತಕ್ಷಕನು ಮಹಾವೃಕ್ಷವೊಂದನ್ನು ತನ್ನ ವಿಷದ ಜ್ವಾಲೆಯಿಂದ ಭಸ್ಮ ಮಾಡಿಬಿಟ್ಟನೆಂದು ಹೇಳಿದಿರಿ. ಬೂದಿಯು ರಾಶಿಯಾಗಿ ಬಿದ್ದಿದ್ದ ಆ ಮಹಾವೃಕ್ಷವನ್ನು ಕಾಶ್ಯಪನು ಪುನಶ್ಚೇತನಗೊಳಿಸಿದನೆಂದು ಹೇಳಿದಿರಿ. ಈ ವಿಷಯವು ನಿಶ್ಚಯವಾಗಿಯೂ ಪರಮಾದ್ಭುತವಾದದ್ದೇ ಸರಿ. ನಿಜವಾಗಿಯೂ ತಕ್ಷಕನನ್ನು ಕಾಶ್ಯಪನು ಧನದ ಆಸೆಯನ್ನು ತೋರಿಸಿ ಹಿಂದಕ್ಕೆ ಕಳುಹಿಸಿದ್ದರೆ ನಮ್ಮ ತಂದೆಯನ್ನು ಕಾಶ್ಯಪನು ಖಂಡಿತವಾಗಿ ಬದುಕಿಸಿ ಬಿಡುತ್ತಿದ್ದನು. ಅದಕ್ಕೆ ಇವನು ತಕ್ಷಕ ಪರ್ಪಸ್ಫುಲ್ಲಾಗಿ ಎಕ್ಸ್ಟ್ರಾ ಅವನಿಗೆ ಕೊಟ್ಟ ಡ್ಯೂಟಿ ಮಾಡಿ ಅವನು ವಾಪಸ್ ಹೋಗಬೇಕಾಗಿತ್ತು. ಆದಷ್ಟು ಮಾಡಿದ್ರೆ ನಮ್ಮ ತಂದೆ ಸತ್ತರೇ ಅವನಿಗೆ ಕೀರ್ತಿ ಬರುತ್ತೆ ಅನ್ನೋ ಉದ್ದೇಶದಿಂದ ಪರ್ಪಸ್ಫುಲ್ಲಾಗಿ ಮಾಡಿದಾನೆ ಅಂದ್ಬಿಟ್ಟು ಜನ್ಮೇಜಯ ಯುಕ್ತಿಯಿಂದ ಡಿಸೈಡ್ ಮಾಡಿಬಿಟ್ಟಿದ್ದನು. ಇಲ್ಲ, ನಾನು ಕಂಪಲ್ಸರಿ ಈ ಸರ್ಪಯಾಗವನ್ನು ಮಾಡಲೇಬೇಕು ಅಂದ್ಬಿಟ್ಟಿದ್ದನು, ನಿಶ್ಚಯ ಮಾಡಿಬಿಡ್ತಾನೆ. ಇನ್ನು ಸರ್ಪಯಾಗನ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸ್ಟಾರ್ಟ್ ಮಾಡಿದ್ಮೇಲೆ ಶೌನಕರ ಅದ್ರ ಮತ್ತೆ ಆ ಸ್ಟೋರಿ ಹೇಳ್ತಾರೆ, ಸರ್ಪಯಾಗದಲ್ಲಿ ಏನೇನೆಲ್ಲ ನಡೀತು ಅಂದ್ಬಿಟ್ಟು. ಮತ್ತು ಶ್ರೀಮಂತನಾದ ಜನ್ಮೇಜಯನು ಹೀಗೆ ಹೇಳಲು ತಕ್ಷಕನಿಗೆ ಪ್ರತಿಕ್ರಿಯೆ ಮಾಡಬೇಕೆಂಬುದನ್ನು ಮಂತ್ರಿಗಳು ಸಮ್ಮತಿಸಿದರು. ಎಲ್ಲರೂ ಮಂತ್ರಿಗಳು ಕೂಡ
ಹೌದು ಜನ್ಮೇಜಯ ರಾಜ, ನಿನ್ನ ಯುಕ್ತಿ ಕರೆಕ್ಟಾಗಿದೆ. ಆವತ್ತು ನಿಮ್ಮ ತಂದೆ 100% ಬದುಕೋ ಚಾನ್ಸಸ್ ಇತ್ತು, ಇವರು ಎಕ್ಸ್ಟ್ರಾ ವರ್ಕ್ ಮಾಡಿಬಿಟ್ಟಿದ್ದಾನೆ ತಕ್ಷಕ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟಿದ್ದನು. ಅನಂತರದಲ್ಲಿ ಜನ್ಮೇಜಯ ಸರ್ಪಯಾಗವನ್ನು ಮಾಡಲು ಪ್ರತಿಜ್ಞೆ ಮಾಡಿಬಿಡ್ತಾನೆ. ವಸುಧಾಧಿಪನಾದ ವಾಗ್ಮಿಯಾದ ಜನ್ಮೇಜಯನು ಪುರೋಹಿತರನ್ನು ಋತ್ವಿಜರನ್ನು ಅರಮನೆಗೆ ಬರಮಾಡಿಕೊಂಡು ಸಿದ್ಧಿಕರವಾದ ಈ ಮಾತುಗಳನ್ನು ಆಡಿದಂತೆ. ಎಲ್ಲರನ್ನು ಕರೆಸಿಬಿಟ್ಟಿದ್ದನು. ಬ್ರಾಹ್ಮಣೋತ್ತಮರೇ, ನಮ್ಮ ತಂದೆಯಾದ ಪರೀಕ್ಷಿತ್ ರಾಜನನ್ನು ದುರಾತ್ಮನಾದ ತಕ್ಷಕನು ಕಡಿದು ಸಾಯಿಸಿದನೆಂಬ ವಿಷಯವು ನಿಮ್ಮೆಲ್ಲರಿಗೂ ತಿಳಿದೇ ಇರುವುದು. ಆ ದುಷ್ಟ ತಕ್ಷಕನಿಗೆ ಪ್ರತಿಕ್ರಿಯೆ ಮಾಡಲು ಸಂಕಲ್ಪಿಸಿದ್ದೇನೆ. ಆ ಪ್ರತಿಕ್ರಿಯೆಯನ್ನು ಹೇಗೆ ಮಾಡಬೇಕು, ಅದಕ್ಕೇನಾದರೂ ವಿಶೇಷವಾದ ವಿಧಿ ನಿಯಮಗಳಿವೆಯಾ? ಆ ತಕ್ಷಕನು ನನ್ನ ತಂದೆಯನ್ನು ವಿಷಾಗ್ನಿಯಿಂದ ದಹಿಸದಂತೆ ಸಂಬಾಂಧವನಾದ ಅವನನ್ನು ದಗದಗನೆ ಪ್ರಜ್ವಲಿಸುವ ಯಜ್ಞಕುಂಡದಲ್ಲಿ ಹಾಕಿ ಭಸ್ಮ ಮಾಡಬೇಕೆಂದಿರುವೆನು. ಇದಕ್ಕೇನಾದರೂ ಶಾಸ್ತ್ರೀಯವಾದ ಪ್ರಕ್ರಿಯೆಗಳಿದ್ದು ಅದು ನಿಮಗೆ ತಿಳಿದಿದ್ದರೆ ದಯಮಾಡಿ ತಿಳಿಸಿ ಅಂತಾರೆ. ಇನ್ನು ಋತ್ವಿಜರೆಲ್ಲ ಸಿಕ್ಕಾಪಟ್ಟೆ ಪವರ್ಫುಲ್ಲಾಗಿರ್ತಾರೆ. ಅದಕ್ಕೆ ನಿಜವಾದ ಬ್ರಾಹ್ಮಣೋತ್ತಮ ಈಗಿನ ಕಾಲದಲ್ಲೆಲ್ಲ, ಆಗಿನ ಕಾಲದಲ್ಲಿ ನಿಷ್ಠೆಯಿಂದ ಇರೋರಂಥವ್ರು, ಆ ತಪಸ್ವಿಗಳಿಗೆ ಯಾರೇ ಆಗಲಿ ಹೆದರಬೇಕಾಗುತ್ತೆ. ಎಷ್ಟು ದೊಡ್ಡ ರಾಜ ಆಗಲಿ, ಪ್ರತಿಯೊಬ್ಬನ ಅಂಕುಶನೂ ಆ ಬ್ರಾಹ್ಮಣೋತ್ತಮನ ಕೈಯಲ್ಲಿ ಶಾಸ್ತ್ರದಲ್ಲಿರುತ್ತೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಲಾಸ್ಟಲ್ಲೇ ಬರುತ್ತೆ ಕೆಲವೊಂದು ಯಾಗಗಳು, ಶೇಣಯಾಗ ಅಂದ್ಬಿಟ್ಟು ಶತ್ರುವನ್ನು ಸಾಯಿಸಬೇಕಂತ. ಪ್ರತಿಯೊಂದಕ್ಕೂ ಯಾಗ ಇರುತ್ತೆ. ಯಾರಾದರೂ ಪತ್ನಿಯನ್ನು ಬೇರೆಯವನ್ನ ಯಾರಾದರೂ ವಶ ಮಾಡ್ಕೊಂಡ್ಬಿಟ್ಟಿದ್ರೆ ಅನ್ಯ ಕಾರಣಗಳಿಂದ, ಸ್ವಂತ ಪತ್ನಿಯನ್ನು ಬೇರೆಯವ್ರನ್ನ ವಶ ಮಾಡ್ಕೊಂಡ್ರೆ ಅವನನ್ನು ಹೇಗೆ ಸಾಯಿಸ್ಬೇಕಂದ್ಬಿಟ್ಟು ಕೂಡ ಅಲ್ಲಿ ವಿಧಿ ಇರುತ್ತೆ. ಅದಕ್ಕೆ ಈ ಶಾಸ್ತ್ರವನ್ನು ಓದಿರೋವರಿಗೆ ಪ್ರತಿಯೊಂದು ವಿಧಿನೂ ಗೊತ್ತಿರುತ್ತೆ. ಆ ವಿಧಿಯನ್ನು ಆಚರಣೆ ಮಾಡಿಬಿಟ್ಟು ಮತ್ತೆ ವಂಶನೇ ಸರ್ವನಾಶ ಮಾಡೋ ಅಷ್ಟು ಸಾಮರ್ಥ್ಯ ಇರುತ್ತೆ. ಅದಕ್ಕೆ ಮುಂಚೆಯಿಂದ ಕೂಡ ನಿಜವಾದ ಬ್ರಾಹ್ಮಣೋತ್ತರ ತಂಟೆಗೆ ಹೋಗೋದಕ್ಕೆ ಹೆದರ್ತಾಯಿದ್ರು ಜನರು. ಯಾಕಂದರೆ ಆ ವಿಧಿಗಳಿರ್ತವೆ, ಶಾಸ್ತ್ರ ಪ್ರಮಾಣ ಇದೆ. ಉಪನಿಷತ್ತಲ್ಲಿ ಕೆಲವೊಂದು ಲಾಸ್ಟಲ್ಲಿ ತೋರಿಸ್ತಾರೆ. ಅದಕ್ಕೆ ಸೈಡ್ ಎಫೆಕ್ಟ್ ಅವ್ರಿಗೂ ಇರುತ್ತೆ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡ್ತಾರೆ, ಶೇನೆಯಾಗ ಮಾಡಿ ಶತ್ರುವನ್ನು ಸಾಯಿಸ್ಬೋದು. ಸಾಯಿಸಿದ ಮೇಲೆ ಇವನು ಕೂಡ ಮತ್ತೆ ನರಕಕ್ಕೆ ಹೋಗಬೇಕಾಗುತ್ತೆ. ಕೆಲವರು ಹಂಗೂ ಡಿಸೈಡ್ ಆಗಿಬಿಡುತ್ತೆ, ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ನನ್ನ ಶತ್ರುವನ್ನು ಸಾಯಿಸಿ ಹೋಗಬೇಕು ಅಂದ್ಬಿಟ್ಟು. ಆ ಥರ ಸ್ಯಾಡಿಸ್ಟ್. ಬಟ್ ಶಾಸ್ತ್ರ ತಿಳಿದಿರೋರ ಹತ್ರ ಜಾಸ್ತಿ ಶತ್ರುತ್ವನೆಲ್ಲ ಇಟ್ಕೋಬಾರ್ದು. ಆ ವಿಧಿಗಳು ಈಗಲೂ ಕೂಡ ಅಷ್ಟೇ ನಿಷ್ಠೆಯಿಂದ ದುಃಖದಿಂದ ಏನಾದರೂ ಅವರೆಲ್ಲ ಅನುಷ್ಠಾನ ಮಾಡಿಬಿಟ್ರೆ ಆಗಬೇಕಾದ್ದು ಡಬಲ್ ಆಗಿಬಿಡುತ್ತೆ ಕೆಲಸಗಳು. ಈ ಥರ ಫಸ್ಟು ಜನ್ಮೇಜಯನಿಗೆಲ್ಲ ನಮಗೆಲ್ಲ ಸಾಮರ್ಥ್ಯ ಎಲ್ಲ ಸಾಮಾನೆಲ್ಲ ತರಿಸ್ಬಿಡ್ತಾರೆ. ಇಂಥ ಕ್ರಿಯೆಗಳು ಏನಿರ್ತವೆ ಅದಕ್ಕೆಲ್ಲ ಬಟ್ಟೆಗಳೆಲ್ಲ ಚೇಂಜ್ ಇರುತ್ತೆ. ಬ್ಲ್ಯಾಕ್ ಕಲರ್ ಬಟ್ಟೆಗಳು ಹಾಕ್ಕೊಂಬಿಡ್ತಾರೆ ಎಲ್ಲ ಬ್ರಾಹ್ಮಣರು. ವಿಧಿನೇ ಅಲ್ಲ, ಕೆಲವೊಂದೆಲ್ಲ ಎಡಗೈಯಲ್ಲಿ ವಾಮಾಚಾರ ಇರುತ್ತೆ, ಕೆಲವೊಂದೆಲ್ಲ ಎಡಗೈಯಲ್ಲಿ ಮಾಡಬೇಕಾದ ವಿಧಿಗಳಿರ್ತವೆ. ನಿಮಗೆ ವಿರ್ಜಾವನದಲ್ಲಿ ಕಾಲಿಂದ ಒಂದು ಕ್ರಿಯೆ ಮಾಡಿಸಿದ್ರ, ಸಾಸಿವೆಯಲ್ಲಿ ಸನ್ಯಾಸ ದೀಕ್ಷೆ ಆಗುವಾಗ ಕಾಲಿಂದ ಸಾಸಿವೆಯಲ್ಲಿ ಏನಾದರೂ ಟಚ್ ಮಾಡಿಸಿದ್ರಲ್ಲ, ಆ ಥರ ವಿಚಿತ್ರವಾದ ವಿಧಿಗಳೆಲ್ಲ ಇರ್ತವೆ. ಅವೆಲ್ಲ ಸಣ್ಣ ವಿಷಯ ಅಲ್ಲ. ಅವು ಸಾಸಿವೆಯಲ್ಲಿ ಅಷ್ಟೊಂದು ಮಂತ್ರೋಕ್ತವಾಗಿ ಮಾಡಿದ್ರಾಗ ಅಷ್ಟೊಂದೆಲ್ಲ ಶಕ್ತಿ ಬರುತ್ತೆ ಅವೆಲ್ಲ. ಇನ್ನು ಆ ಥರ ಭಯಂಕರವಾದ ವಿಧಿಗಳೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟು ಜನ್ಮೇಜಯನಿಗೆ ದೀಕ್ಷೆ ಕೊಡ್ತಾರೆ. ಎಲ್ಲವೂ ವಿಧಿವತ್ತಾಗಿ ನಡೆದಿದ್ದರೂ ಯಜ್ಞವು ಪ್ರಾರಂಭವಾಗುವ ಮೊದಲು ಯಜ್ಞ ವಿಘ್ನಕಾರಕಗಳಾದ ಸೂಚನೆಗಳು ಕಂಡು ಬಂದವು. ಮತ್ತು ನಿಜವಾದ ಬ್ರಾಹ್ಮಣೋತ್ತರ ಬಂದರೆ ಎಲ್ಲ ಅವ್ರಿಗೂ ತ್ರಿಕಾಲದರ್ಶಿಗಳಾಗಿರ್ತಾರೆ. ಈ ಯಜ್ಞ ಯಾಕೋ ಅರ್ಧದಲ್ಲೇ ನಿಂತೋಗೋ ಥರ ಇದೆ ಅಂತ ಕೆಲವು ಸೂಚನೆಗಳು ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಹೋಗ್ಬಿಟ್ಟು ಜನ್ಮೇಜಯನಿಗೆ ಅಲರ್ಟ್ ಮಾಡ್ತಾರೆ. ಯಜ್ಞಶಾಲೆ ವಿಧಿಪೂರ್ವಕವಾಗಿ ನಿರ್ಮಿಸಲ್ಪಡುತ್ತಿರುವಾಗ ಬುದ್ಧಿ ಸಂಪನ್ನನಾದ, ವಾಸ್ತುವಿದ್ಯಾ ವಿಶಾರದನಾದ, ಸೂತ್ರಧಾರನಾದ, ಸ್ಥಪತಿಯಾದ, ಶಿಲ್ಪಶಾಸ್ತ್ರವನ್ನು ತಿಳಿದಿದ್ದ ಸೂತನು ರಾಜನನ್ನು ಕುರಿತು ಹೀಗೆ ಹೇಳಿದನು. ಈ ಯಾಗದಲ್ಲಿ ಬಂದಿರೋರ ಹೆಸರು ನೆಕ್ಸ್ಟ್ ಅಧ್ಯಾಯದಲ್ಲಿ ಹೇಳ್ತಾರೆ. ವ್ಯಾಸರು ಕೂತಿರ್ತಾರೆ, ನಾರದರು ಬಂದಿರ್ತಾರೆ, ಶ್ವೇತಕೇತು ಬಂದಿರ್ತಾನೆ, ದೊಡ್ಡ ಮಹಾ ಜೀವನ್ಮುಕ್ತ ಪುರುಷರೇ ಬಂದು ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಬ್ರಹ್ಮನೇ ಆವತ್ತು ತಥಾಸ್ತ ಅಂದ್ಬಿಟ್ಟಿದ್ದಾನೆ. ಸರ್ಪಗಳದ್ದು ಸಿಕ್ಕಾಪಟ್ಟೆ ಆಟಂಕ ಜಾಸ್ತಿ ಆಗಿಬಿಟ್ಟಿದೆ. ಸಿಕ್ಕವನ್ನೆಲ್ಲ ಸುಮ್ಮನೆ ಕಾರಣ ಇಲ್ದಿರ ಕಚ್ತಾ ಇದ್ದಾರೆ ಅಂದ್ಬಿಟ್ಟು ಸರ್ಪಗಳು ಸಾವು ಆಗಬೇಕು, ತುಂಬ ಕಡಿಮೆ ಸಂಖ್ಯೆ ಉಳಿಬೇಕಂದ್ಬಿಟ್ಟು ಬ್ರಹ್ಮನೇ ಸರಸ್ವತಿಯನ್ನು ಕೋರಿರ್ತಾನೆ. ನೀನು ಹೋಗಿ ಕದ್ರುವಿನ ನಾಲಿಗೆ ಮೇಲೆ ಕೂತ್ಬಿಟ್ಟು ಈ ಥರ ಶಾಪ ಹಾಕೋ ಥರ ಮಾಡು ಅಂತ. ಸ್ವಂತ ತಾಯಿ ಕದ್ರು
ಹಾವುಗಳಿಗೆ ಶಾಪ ಆಗಿಬಿಡ್ತಾಳೆ, ಹೋಗಿ ನೀವು ಜನ್ಮೇಜಯ ಯಾಗದಲ್ಲಿ ಹೋಗಿ ನೀವು ಭಸ್ಮಾಗಿ ಸಾಯಿ ಅಂದ್ಬಿಟ್ಟು. ಅದಕ್ಕೆ ಈಗೆಲ್ಲ ಇಂಥ ಒಳ್ಳೆ ಒಳ್ಳೆ ಋಷಿಗಳು ಸಪೋರ್ಟ್ ಇರುತ್ತೆ ಜನ್ಮೇಜಯನಿಗೆ. ಮತ್ತು ಇನ್ನು ಜನ್ಮೇಜಯನ ಯಾಕೆ ಸುಮ್ಮನೆ ಇರ್ತಾನೆ ಅವರೆಲ್ಲ. ಅದರಲ್ಲಿ ಒಬ್ಬ ವಾಸ್ತುಶಿಲ್ಪಿ ಆದ ಈ ಋಷಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಮಹಾರಾಜ, ನಿನ್ನಿಂದ ನಿರ್ದೇಶಿತರಾದ ಬ್ರಾಹ್ಮಣರು ವಿಧಿಪೂರ್ವಕವಾಗಿ ಯಜ್ಞಶಾಲೆಯನ್ನು ನಿರ್ಮಿಸಲು ಭೂಮಿಯನ್ನು ಅಳೆದಿರುವ ಮುಹೂರ್ತವನ್ನು ಮತ್ತು ಯಜ್ಞಕ್ಕಾಗಿ ಆರಿಸಿಕೊಂಡಿರುವ ಭೂಪ್ರದೇಶವನ್ನು ಶಾಸ್ತ್ರದೃಷ್ಟಿಯಿಂದ ಅವಲೋಕಿಸಿದ್ದೇ ಆದರೆ ಈ ಯಜ್ಞಶಾಲೆಯಲ್ಲಿ ನಡೆಯಲಿರುವ ಸರ್ಪಯಾಗವು ಬ್ರಾಹ್ಮಣನೊಬ್ಬನ ನಿಮಿತ್ತದಿಂದಾಗಿ ಅರ್ಧದಲ್ಲಿಯೇ ನಿಲ್ಲುವುದೆಂಬ ಸೂಚನೆಯನ್ನು ಕೊಡುತ್ತದೆ. ಅವ್ರಿಗೆ ತ್ರಿಕಾಲದರ್ಶಿಗಳೆಲ್ಲ ಇದು ಯಾಕೋ ಯಾಗ ಅರ್ಧದಲ್ಲೇ ಯಾವುದೋ ಒಬ್ಬ ಬ್ರಾಹ್ಮಣ ಬಂದು ನಿಲ್ಲಿಸ್ತಾನೆ ಇದನ್ನು ಅಂತ ಸೂಚನೆ ಕೊಟ್ಬಿಡ್ತಾರೆ ರಾಜನಿಗೆ. ಅದಕ್ಕೆ ಜನ್ಮೇಜಯ ಅಲರ್ಟ್ ಆಗಿಬಿಡ್ತಾನೆ. ಶಿಲ್ಪಿ ಆಡಿದ ಮಾತುಗಳನ್ನು ಕೇಳಿ ಜನ್ಮೇಜಯನು ದೀಕ್ಷಾಬದ್ಧನಾಗುವ ಮೊದಲೇ ತನ್ನ ಸೇವಕರನ್ನು ಕರೆದು ನಹಿಮೇ ಕಶ್ಚಿತ್ ಅಜ್ಞಾತಃ ಪ್ರವಿಶೇತ್, ಅಂದರೆ ನನಗೆ ಗೊತ್ತಿಲ್ಲದಿರೋ ಪರಿಚಯ ಇಲ್ದಿರೋನು ಯಾರನ್ನೂ ಒಳಗಡೆ ಯಜ್ಞ ಮಂಟಪದ ಒಳಗಡೆ ಬಿಡಲೇಬಾರ್ದು ಅಂದ್ಬಿಟ್ಟು ಫುಲ್ಲು ಟೈಟ್ ಸೆಕ್ಯೂರಿಟಿ ಇಟ್ಬಿಟ್ಟಿರ್ತಾನೆ. ನನಗೆ ಮುಂದಾಗಿ ಸೂಚನೆಯನ್ನು ಕೊಡದೆ ಯಾವ ಅಪರಿಚಿತ ವ್ಯಕ್ತಿಯನ್ನು ಯಜ್ಞಶಾಲೆಯೊಳಗೆ ಬಿಡಬಾರದು ಅಂದ್ಬಿಟ್ಟು ಫುಲ್ ಆರ್ಡರ್ ಮಾಡಿಬಿಟ್ಟಿರ್ತಾನೆ. ಆ ಸಮಯದಲ್ಲಿ ಸರ್ಪಯಾಗ ಆರಂಭ ಆಗುತ್ತೆ. ಸರ್ಪಯಾಗದ ವಿನಾಶ ಭಯಂಕರವಾಗಿರುತ್ತೆ. ಇಲ್ಲಿ ಸ್ವಲ್ಪ ವರ್ಣನೆ ಇದೆ. ಹಿಂದೆಯೇ ನಿರ್ದಿಷ್ಟವಾಗಿದ್ದ ಸರ್ಪಯಾಗ ಪ್ರಯೋಗವನ್ನೇ ಅನುಸರಿಸಿ ಯಾಗವು ಪ್ರಾರಂಭವಾಯಿತು. ಋತ್ವಿಜರು ತಮಗೆ ವರ್ಣ ಮಾಡಿದ ರೀತಿಯಲ್ಲಿ ತಮ್ಮ ತಮ್ಮ ಜಪಹೋಮಾದಿಗಳನ್ನು ಮಾಡಿ ಮುಗಿಸುತ್ತಿದ್ದರು. ಶಾಸ್ತ್ರ ನಿಯಮಗಳಂತೆ ಆ ಯಾಗದಲ್ಲಿ ಭಾಗವಹಿಸಿದ್ದ ಋತ್ವಿಜರೆಲ್ಲರೂ ಕಪ್ಪಾದ ವಸ್ತ್ರಗಳನ್ನು ಹುಟ್ಟಿದರು, ಬ್ಲ್ಯಾಕ್ ಕಲರ್ ಹುಟ್ಟಿದರು. ಅವರ ಕಣ್ಣುಗಳು ಅನವರತವಾದ ಧೂಮದ ವ್ಯಾಪನೆಯಿಂದ ಕೆಂಪಾಗಿದ್ದವು. ಯೋಚನೆ ಮಾಡಿ, ಹಾವುಗಳ ಸೈಜ್ ಹೇಳ್ತಾರೆ, ಅಷ್ಟು ದೊಡ್ಡ ದೊಡ್ಡ ಹಾವು ಸೈಜ್ ಬಂದು ದೊಡ್ಡ ಯಜ್ಞ ಮಂಟಪದಲ್ಲಿ ಬಂದು ಸಾಯ್ತಾ ಇದ್ದರೆ ಆ ದುರ್ಗಂಧ ಹೋಗಿ ಭಯಂಕರವಾಗಿ ಯಾವುದೋ ಒಂದು ನರಕ ಇದ್ದಂಗೆ ನರಕದ ಸ್ವರೂಪದ ಥರ ಕಾಣಿಸ್ತಾ ಇತ್ತಂತೆ ಯಜ್ಞ ಮಂಟಪ. ಮಂತ್ರಪೂರ್ವಕವಾಗಿ ಜ್ವಲಿಸುತ್ತಿರುವ ಯಜ್ಞೇಶ್ವರನಲ್ಲಿ ಹೋಮ ಮಾಡುತ್ತಿದ್ದರು. ಪೂರ್ವಾಂಗ ಹೋಮಗಳೆಲ್ಲವೂ ಮುಗಿದ ನಂತರ ಸರ್ಪಗಳ ಹೃದಯಗಳು ಭಯದಿಂದ ತತ್ತರಿಸುವಂತೆ ಪ್ರತಿಯೊಂದು ಸರ್ಪವನ್ನು ಹೆಸರು ಹಿಡಿದು ಅಗ್ನಿಯ ಸಮೀಪಕ್ಕೆ ಆಹ್ವಾನಿಸುತ್ತಿದ್ದರು. ಇವರು ಯಾವ ಸರ್ಪದ ಹೆಸರು ಹೇಳಿದ್ರೆ ಆ ಹಾವಿಗೆ ತಲೆ ಕೆಟ್ಟೋಗಿ ಮತಿ ಕಣ್ಣು ತಿರುಗುವಂಥ ಪರಿಸ್ಥಿತಿ ಬಂದು ಆಟೋಮೆಟಿಕ್ಕಾಗಿ ವಶೀಕರಣ ಆಗಿಬಿಟ್ಟು ಯಜ್ಞ ಮಂಟಪ ಹತ್ರ ಬಂದುಬಿಡ್ತಾಯಿದ್ರಂತೆ. ಆಹ್ವಾನಿಸಿ ಸ್ವಾಹ ಎಂಬ ಶಬ್ದವನ್ನು ಉಚ್ಚರಿಸಿದೊಡನೆ ಸರ್ಪಗಳು ಪ್ರದೀಪ್ತವಾದ ಅಗ್ನಿಯಲ್ಲಿ ಬೀಳುತ್ತಿದ್ದವು. ಅಗ್ನಿಯ ಬಳಿಗೆ ಬರುವಾಗ ದೈನ್ಯದಿಂದ ಪರಸ್ಪರವಾಗಿ ನೋಡುತ್ತಾ ತಪ್ಪಿಸಿಕೊಳ್ಳಲು ಅಲ್ಪ ಸ್ವಲ್ಪ ಪ್ರಯತ್ನ ಮಾಡುತ್ತಾ ಅಗ್ನಿಯಲ್ಲಿ ಬೀಳುವ ವೇಳೆಯಲ್ಲಿ ದಾರುಣವಾಗಿ ಶಬ್ದ ಮಾಡುತ್ತಾ ಯಜ್ಞೇಶ್ವರನಿಗೆ ಆಹುತಿಯಾಗುತ್ತಿದ್ದವು. ತಪ್ಪಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡ್ತಾರೆ, ಯಾವ ಜೀವಿ ಆದರೂ ಕೂಡ ಏನೂ ಪ್ರಯೋಜನ ಇರೋದಿಲ್ಲ. ಎಲ್ಲ ಅಗ್ನಿ ಹೋಮದಲ್ಲಿ ಬಿದ್ದು ಜೋರಾಗಿ ಕಿರ್ಚಿ ಹಾಹಾಕಾರಗಳು ಮಾಡ್ಕೊತ ಸತ್ಯ ಅಂದ್ಬಿಟ್ಟು ಅಲ್ಲಿ ಭಸ್ಮ ಆಗ್ತಾಯಿತ್ತಂತೆ. ದಾರುಣವಾಗಿ ಶಬ್ದ ಮಾಡುತ್ತೆ ಯಜ್ಞೇಶ್ವರನಿಗೆ ಆಹುತಿ ಆಗುತ್ತಿದ್ದವು. ಕೆಲವು ಹಾವುಗಳು ಬುಸುಗುಟ್ಟುತ್ತಿದ್ದುವಂತೆ, ಇರುತ್ತಲ್ಲ ರೋಷ. ಮತ್ತು ಕೆಲವು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಿದ್ದವು. ಅಗ್ನಿಯಲ್ಲಿ ಬೀಳುವ ಭಯದಿಂದ ಪರಸ್ಪರವಾಗಿ ತೆಕ್ಕಿ ಹಾಕಿಕೊಳ್ಳುತ್ತಿದ್ದವು, ಹೀಗೆ ಸುತ್ತಕೊಳ್ಳೋದು. ಆದರೆ ಮಂತ್ರದಿಂದ ಆಕರ್ಷಿತವಾದ ಸರ್ಪಗಳು ಯಜ್ಞೇಶ್ವರನಿಂದ ಮಾತ್ರ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇರಲಿಲ್ಲ. ಕೆಲವು ಬಾಲದ ಕಡೆಯಿಂದ ಮತ್ತು ಕೆಲವು ತಲೆ ಕಡೆಯಿಂದಲೂ, ಕೆಲವು ಉಲ್ಟಾ ಬಿದ್ದು ಸಾಯ್ತಾಯಿದ್ವು, ಕೆಲವು ಡೈರೆಕ್ಟಾಗಿ ಬಿದ್ದು ಸಾಯ್ತಾಯಿದ್ವು, ಆಹುತಿ ಆಗಿಬಿಡ್ತಾಯಿದ್ವಂತೆ. ಬಿಳಿಯ ಸರ್ಪಗಳು, ಕಾಳಿಂಗ ನಾಗಗಳು, ನೀಲ ಸರ್ಪಗಳು, ವೃದ್ಧ ನಾಗಗಳು, ಚಿಕ್ಕ ಹಾವುಗಳು ಇವುಗಳೆಲ್ಲವೂ ಘೋರವಾಗಿ ಶಬ್ದ ಮಾಡುತ್ತಾ ಯಜ್ಞೇಶ್ವರಲ್ಲಿ ಬಂದು ಬೀಳುತ್ತಿದ್ದವು. ಅಗ್ನಿಹೋತ್ರಗಳಲ್ಲಿ ಶ್ರೇಷ್ಠರಾದ ಶೌನಕರೇ, ಸರ್ಪಗಳಲ್ಲಿ ಕೆಲವು 1 ಕ್ರೋಶದಷ್ಟು ಉದ್ದವಾಗಿರುತ್ತಿತ್ತು. ಕ್ರೋಶ ಅಂದರೆ ತುಂಬ 12.7 ಕಿಲೋಮೀಟರ್ಸ್. ಮತ್ತು ಕೆಲವು 1 ಯೋಜನೆ ದೂರದಷ್ಟು 10 ಕ್ರೋಶಗಳು 1 ಯೋಜನೆ ದೂರದಷ್ಟು ಉದ್ದವಾಗುತ್ತಿದ್ದವು. ಕ್ರೋಶ ಅಂದರೆ 2.3 ಕಿಲೋಮೀಟರ್ಸ್ ಕ್ರೋಶ ಅಂದರೆ. ಯೋಜನೆ ಅಂದರೆ 12.7 ಕಿಲೋಮೀಟರ್ಸ್. ಅಷ್ಟುದ್ದ ಹಾವಿರ್ತಾ ಇತ್ತಂತೆ.
ಆ ಎಲ್ಲ ಸರ್ಪಗಳು ಮಂತ್ರದಿಂದ ಆಕೃಷ್ಟವಾದೊಡನೆ ಯಜ್ಞಕುಂಡದಲ್ಲಿ ಬಂದು ಬಿಡುತ್ತಿದ್ದವು. ಈ ವಿಧವಾಗಿ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ಅರ್ಬುದ ನರ್ಬುದ ಸಂಖ್ಯಾತವಾದ ಸರ್ಪಗಳು ಯಜ್ಞೇಶ್ವರಲ್ಲಿ ಬಿದ್ದು ಹಸುವನ್ನು ನೀಗಿದವು. ಕೆಲವು ಸರ್ಪಗಳು ಕುದುರೆಯ ಆಕಾರವನ್ನು ಹೊಂದಿದ್ದವು. ಏನೇನೋ ವಿಚಿತ್ರ ಸರ್ಪಗಳು, ನಾವು ಪ್ರಪಂಚದಲ್ಲಿ ನೋಡಿರೋ ಅಷ್ಟು ಆಕಾರಗಳೆಲ್ಲ. ಇನ್ನು ಭೂಲೋಕದಲ್ಲಿ ನಾಗಲೋಕದಲ್ಲಿ ಏನೇನು ವಿಚಿತ್ರಕ್ಕೆ ನಮಗೆ ಗೊತ್ತಿಲ್ಲ. ಡೆಲ್ಲಿನಲ್ಲಿ ಅದು ಉತ್ತರಾಖಂಡಲ್ಲಿ ಟೆಹರಿ ಡ್ಯಾಮು ಕಟ್ಟಬೇಕಂದ್ಬಿಟ್ಟು ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ ಅಲ್ಲೆಲ್ಲ ಡ್ರಿಲ್ ಮಿಷಿನಿಂದ ಫುಲ್ಲು ಕೆಳಗಡೆಯಿಂದ ಪುನಾದಿ ತುಂಬ ಸ್ಟ್ರಾಂಗಾಗಿ ಹಾಕಬೇಕಲ್ಲ. ಒಂದು ಜಾಗದಲ್ಲಿ ಪುನಾದಿ ತೆಗೆದ್ರೆ ಸುಮಾರು ಲಕ್ಷಾಂತರ ಹಾವುಗಳು ಹೊರಗಡೆ ಬಂದುವಂತೆ. ಲಕ್ಷಾಂತರ, ಕೌಂಟ್ ಮಾಡೋಕ್ಕೆ ಕೂಡ ಆಗಿಲ್ವಂತೆ. ಅಲ್ಲ, ಮೊದಲೇ ಅದು ದೇವಭೂಮಿ ಅಂತಾರೆ. ಒಳಗಡೆ ಏನೇನು ರಹಸ್ಯಗಳಿದೆ ಅಂತ ಮುಂಚೆನೇ ಎಲ್ಲ ಹೆದರ್ತಾರೆ ಅಲ್ಲಿ. ಮತ್ತು ಅಲ್ಲಿ ಊರಿನವರೆಲ್ಲ ಪಂಡಿತರಲ್ಲಿ ಇಲ್ಲೆಲ್ಲ ತಮಾಷೆ ಮಾಡೋಕ್ಕೆ ಹೋಗಬಾರ್ದು, ಈ ಜಾಗನ ಬಿಟ್ಟು ಬೇರೆ ಇನ್ನೊಂದು ಜಾಗನ ಸೆಲೆಕ್ಟ್ ಮಾಡಿ, ಗೊತ್ತಿಲ್ಲ ಅದು ನಾಗಲೋಕದ ಎಂಟ್ರೆನ್ಸು ಎಲ್ಲೋ ಒಂದು ಜಾಗದಲ್ಲಿ ಒಂದು ಎಂಟ್ರೆನ್ಸ್ ಇಟ್ಕೊಂಡಿರ್ತಾರೆ, ಯಾರಿಗೆ ಗೊತ್ತು. ಅದು ಇದು ತುಂಬ ಅನಿಷ್ಟ ಆಗುತ್ತೆ. ಇಷ್ಟೊಂದು ಹಾವುಗಳನ್ನು ಕೊಂದು ಇನ್ನು ಹೊರಗಡೆ ಬಂದರೆ ಒಳಗಡೆ ಇನ್ನು ಎಷ್ಟಿದ್ದಾವೆ ಹಾವುಗಳು ಯಾರಿಗೆ ಗೊತ್ತು ಅಂದ್ಬಿಟ್ಟು ಆ ಜಾಗನ ಬಿಟ್ಟು ಇನ್ನು ಸ್ವಲ್ಪ ಹಿಂದ್ಗಡೆಗೆ ಬೇರೆ ಜಾಗದಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಂತ. ಒಳಗಡೆ ಏನೆಲ್ಲ ರಹಸ್ಯಗಳಿದೆ ಗೊತ್ತಿಲ್ಲ ನಮಗೆ. ಕುದುರೆ ಥರ ಕಾಣಿಸುವಂಥ ಹಾವುಗಳೆಲ್ಲ ಇತ್ತಂತೆ. ಮತ್ತು ಕೆಲವು ಆನೆಯ ಸೊಂಡಿಲಿನಂತಹ ಆಕಾರ ಉಳ್ಳಿರುವಂಥ ಹಾವುಗಳು ಮತ್ತು ಮದಿಸಿದುವುಗಳಾಗಿದ್ದವು. ಅವುಗಳೆಲ್ಲವೂ ಯಜ್ಞೇಶ್ವರನಿಗೆ ಆಹುತಿಯಾದವು. ಕೆಲವು ಸರ್ಪಗಳು ಭಯಂಕರವಾದ ವಿಷವನ್ನು ಹೊಂದಿದ್ದವು, ನಾನಾ ವರ್ಣಗಳಿಂದ ಕೂಡಿದ್ದವು, ನೋಡಲು ಬಹಳ ಘೋರವಾಗಿ ಕಾಣುತ್ತಿದ್ದವು. ಮತ್ತು ಕೆಲವು ಪರಿಗಾಯುಧಕ್ಕೆ ಸದೃಶವಾಗಿದ್ದವು. ಕೆಲವು ಮಹಾಬಲಶಾಲಿಯಾಗಿಯೂ ನಿಷ್ಕಾರಣವಾಗಿ ಮನುಷ್ಯರನ್ನು ಕಡಿಯುವ ಸ್ವಭಾವವುಳ್ಳವಾಗಿಯೂ. ಮತ್ತು ಅದರಲ್ಲಿ ಬ್ರಹ್ಮ ಅಂದಿರ್ತಾನೆ, ದೇವತೆ ವಾಸುಕಿ ಸಮುದ್ರ ಮಂಥನ ಅರಣಿ ಮಂಥನ ಮಾಡುವಾಗ ಆ ಬೆಟ್ಟವನ್ನು ಸಿಲ್ಕೋದಕ್ಕೆ ಹಗ್ಗದ ಜಾಗದಲ್ಲಿ ವಾಸುಕಿ ಹಾವನ್ನು ಯೂಸ್ ಮಾಡಿರ್ತಾರೆ. ದೇವತೆಗಳು ಅದಕ್ಕೆ ನೋಡಿ, ವಾಸುಕಿ ನಮ್ಮ ಸಲುವಾಗಿ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ, ಮತ್ತು ಇವರಿಗೆ ತಾಯಿನೇ ಈ ಥರ ಶಾಪ ಇಟ್ಬಿಟ್ಟಿದ್ದಾರೆ, ಜನ್ಮೇಜಯನ ಸರ್ಪಯಾಗದಲ್ಲಿ ಸಾಯಿ ಹೋಗಿ ಅಂತ, ಏನಾದರೂ ಮಾಡಿ ನೀವು ಇವರನ್ನು ಕಾಪಾಡಬೇಕಂದ್ರೆ ಆವಾಗ ಬ್ರಹ್ಮ ಆಶ್ವಾಸನೆ ಕೊಟ್ಟಿರ್ತಾನೆ ಅದು ಇಂದ್ರನಿಗೆ. ಎಲ್ಲ ಹಾವುಗಳು ಸಾಯ್ತವೆ ಅಂತ ನೀವು ಹೆದರಬೇಕಾಗಿಲ್ಲ, ಧರ್ಮ ಆಚರಣೆ ಮಾಡುವಂಥ ಹಾವುಗಳು ಉಳ್ಕೊಂಡ್ಬಿಡ್ತವೆ. ಆ ಯಾಗವನ್ನು ಜರಾತ್ಕಾರು ಮಗನಾದ ಆಸ್ತಿಕನು ಮಧ್ಯದಲ್ಲೇ ಬಂದು ಅದನ್ನು ನಿಲ್ಲಿಸ್ಬಿಡ್ತಾನೆ ಅಂತ ಆಗಲೇ ಬ್ರಹ್ಮ ಆಶ್ವಾಸನೆ ಕೊಟ್ಟಿರ್ತಾನೆ. ಅದಕ್ಕೆ ಆ ಧರ್ಮವನ್ನು ಮಾಡುವಂಥ ಹಾವುಗಳಿಗೆಲ್ಲ ಸಾಯ್ತಾ ಇರ್ತವೆ. ಆ ಎಲ್ಲ ಸರ್ಪಗಳು ಮಾತೃಶಾಪದಿಂದ ಪೀಡಿತವಾಗಿ ಅಗ್ನಿಯಲ್ಲಿ ತಂಡವಾಗಿ ಬೀಳುತ್ತಿದ್ದವು. ಈ ಥರ ಸರ್ಪಯಾಗ ನಡೀತಾ ಇತ್ತು. ಮತ್ತು ಸರ್ಪಯಾಗದಲ್ಲಿ ಯಾರ್ಯಾರೆಲ್ಲ ಇದ್ದರು ಅಂದ್ಬಿಟ್ಟಿದ್ದು ಅವರ ಹೆಸರುಗಳು ಸ್ವಲ್ಪ ಹೇಳ್ತಾರೆ. ಮತ್ತು ಸೂತಪುತ್ರನೇ, ಧೀಮಂತನಾದ ಪಾಂಡವೆಯನ್ನು ಸರ್ಪಯಾಗದಲ್ಲಿ ಭಾಗವಹಿಸಿದ್ದ ಋತ್ವಿಜರು ಯಾರೆಂಬುದನ್ನು ನೀನಿಂದು ಕೇಳಿ ತಿಳಿದು ಕೊಳ್ಳಬೇಕೆಂದಿರುತ್ತೇವೆ. ಸರ್ಪಗಳಿಗೆ ವಿಷಾದ ಜನಕವಾದ ಅತ್ಯಂತ ಭಯವಹವಾದ ಸುಧಾರಣವಾದ ಆ ಮಹಾಯಜ್ಞದಲ್ಲಿದ್ದ ಸದಸ್ಯರ ನಾಮಧೇಯಗಳನ್ನು ಹೇಳು. ಈ ಎಲ್ಲ ವಿಷಯಗಳನ್ನು ನೀನು ವಿಷಾದವಾಗಿ ಹೇಳಬೇಕು. ಸರ್ಪಯಾಗದ ವಿಧಿಯನ್ನು ಅಥವಾ ಪ್ರಯೋಗವನ್ನು ತಿಳಿದ ಯಾವ ಮಹರ್ಷಿಗಳು ಆ ಯಜ್ಞದಲ್ಲಿ ಭಾಗವಹಿಸಿದರೆಂದು ನಮಗೆ ಫಸ್ಟ್ ಅದನ್ನು ತಿಳಿಸು ಅಂತಾರೆ. ಶೌನಕರು ಹಂಗೆ ಸರಿ ಅಂತಾರೆ. ಸ್ಟೋರಿ ನೈಮಿಷಾರಣ್ಯದಲ್ಲಿ ನಡೀತಾ ಇದೆ. ಉಗ್ರಶ್ರವ ಸೌತಿ ಮುನಿಗಳು ಶೌನಕರಿಗೆ ಅವರ ಶಿಷ್ಯರಿಗೆ ಈ ಸ್ಟೋರಿಯನ್ನು ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಸ್ಟೋರಿಗಳೆಲ್ಲ ಬರ್ತಾ ಇದ್ದಾವೆ. ಈಗ ಅವರೆಲ್ಲ ಹೇಳ್ತಾರೆ, ಸದಸ್ಯರು ಇವರೆಲ್ಲರಿಗೆಲ್ಲರೂ ನಾಮಧೇಯಗಳನ್ನು ಹೇಳುತ್ತೇನೆ, ನೀವು ಕೇಳಿ. ತಮಗೆ ಕೇಳಲು ಎಷ್ಟು ಆಸಕ್ತಿ ಇರುವುದೋ ನನಗೆ ಹೇಳಲು ಅಷ್ಟೇ ಆಸಕ್ತಿ ಇದೆ ಅಂತ ಹೇಳ್ತಾನೆ. ಚಂಡಭಾರ್ಗವನೆಂಬ ಬ್ರಾಹ್ಮಣನು ಈ ಮಹಾಯಜ್ಞದಲ್ಲಿ ಹೋತೃವಾಗಿದ್ದನು. ಮುಖ್ಯವಾಗಿ 18 ಜನ ಇರ್ತಾರೆ ಒಂದು ಯಾಗ ಮಾಡುವಾಗ. 4 ದಿಶೆಗಳಲ್ಲಿ 4 ಜನ ಋತ್ವಿಜರಿರ್ತಾರೆ. ಒಂದು ಬ್ರಹ್ಮಸ್ಥಾನ ಇರುತ್ತೆ, ಮತ್ತು ಯಜಮಾನ ಮಾಡಿಸೋನು ಯಜಮಾನ ಹೆಂಡತಿ, ಈ ಥರ 18, 19 ಇಷ್ಟು ಜನ ಇರ್ತಾರೆ ಮಿನಿಮಮ್. ಎಕ್ಸ್ಟ್ರಾ ಆಗಿ ಸಪೋರ್ಟಾಗಿ ಇನ್ನೆಷ್ಟಾದರೂ ಬರಬೇಕು, ಮಿನಿಮಮ್ ಇಷ್ಟಿರಬೇಕು. ಅದರಲ್ಲಿ ಅವನು ಚವನ ಮಹರ್ಷಿಯ ವಂಶದಲ್ಲಿ ಹುಟ್ಟಿದವನಾಗಿರ್ತಾನೆ. ಚಂಡಭಾರ್ಗವನವನು ವೇದಾಂಗ ಪಾರಂಗತನಾಗಿದ್ದನು. ವೃದ್ಧನಾದ ಮತ್ತು ವಿದ್ವಾಂಸನಾದ
ಕೌತ್ಸ ಜೈಮಿನಿ ವಂಶದಿಂದಲೂ ಬಂದಿರ್ತಾನೆ. ಸರ್ಪಯಾಗದಲ್ಲಿ ಉದ್ಗಾತೃವಾಗಿದ್ದನು, ಸ್ವಾಹಾಕಾರ ಹೇಳೋನು. ಮತ್ತು ಶಾರ್ಂಗರವನು ಬ್ರಹ್ಮಜ್ಞಾನಿಯು, ಪಿಂಗಳನು ಅಧ್ವರ್ಯವಾಗಿಯೂ ಭಾಗವಹಿಸಿದ್ದರು. ಪುತ್ರರಿಂದಲೂ ಮತ್ತು ಶಿಷ್ಯರಿಂದಲೂ ಕೂಡಿದ್ದ ವ್ಯಾಸರು, ಉದ್ದಾಲಕ, ಪ್ರಮತಕ, ಶ್ವೇತಕೇತು, ಪಿಂಗಳ, ಅಸಿತ, ದೇವಳ, ನಾರದ, ಪರ್ವತ, ಆತ್ರೇಯ ಮುನಿಗಳು ಕೂಡ ಬಂದಿರ್ತಾರೆ. ಕುಂಡ, ಜಠರ, ದ್ವಿಜಶ್ರೇಷ್ಠನಾದ ಕಾಲಘಟ್ಟ, ವಾತ್ಸ್ಯ, ಜಪಸ್ವಾಧ್ಯಾಯಗಳಲ್ಲಿ ನಿರತನಾದ ಮತ್ತು ವೃದ್ಧನಾದ ಶ್ರುತಶ್ರವ, ಕೋಹಲ, ದೇವಶರ್ಮ, ಮೌದ್ಗಲ್ಯ ಮತ್ತು ಸಮಸೌರಭ ಇವರೇ ಅಲ್ಲದೆ ಅನೇಕ ಬ್ರಾಹ್ಮಣೋತ್ತಮರು ಯಜ್ಞದ ಸದಸ್ಯರಾಗಿದ್ದರು. ಆ ಸರ್ಪಯಾಗದಲ್ಲಿ ವೇದಾಂಗ ಪರಾಂಗತರಾದ ಋತ್ವಿಜರು ಸ್ವಾಹ ಎಂದು ಹೇಳಿ ಆಹುತಿಯನ್ನು ಕೊಟ್ಟೊಡನೆಯೇ ಪ್ರಾಣಿ ಮಾತ್ರಕ್ಕೆ ಭಯವನ್ನುಂಟು ಮಾಡುತ್ತಿತ್ತು. ಘೋರ ಸರ್ಪಗಳು ಯಜ್ಞೇಶ್ವರನಲ್ಲಿ ತೋಪನೆ ಬೀಳುತ್ತಿದ್ವಂತೆ, ಟಪ ಅಂತ. ಎಷ್ಟು ಲಕ್ಷೋಪಲಕ್ಷ ಹಾವುಗಳು ಯಜ್ಞೇಶ್ವರನಲ್ಲಿ ಬಿದ್ದು ಅವುಗಳ ಕೊಬ್ಬು ಮತ್ತು ಮೇಧಸ್ಸು ನದಿಯ ರೂಪದಲ್ಲಿ ಹೊರಗೆ ಹರಿಯುತ್ತಂತೆ. ಮತ್ತು ಅಷ್ಟು ಸಂಖ್ಯೆಯಲ್ಲಿ ಅಷ್ಟು ದೊಡ್ಡ ಸೈಜಲ್ಲಿ ಹಾವುಗಳು ಬೀಳ್ತಾಯಿತ್ತು ಅಂದರೆ ಎಷ್ಟು ಭಯಂಕರವಾಗಿರ್ಬೋದು. ನೆನೆಸ್ಕೊಂಡ್ರೇ ವಾಮಿಟ್ ಬಂದ್ಬಿಡುತ್ತೆ, ಅಷ್ಟು ಭಯಂಕರವಾಗಿರುತ್ತೆ. ಮತ್ತು ಹಾವುಗಳನ್ನು ಭಸ್ಮ ಮಾಡುವುದರಿಂದ ಉಂಟಾದ ದುರ್ಗಂಧವು ಸರ್ವತ್ರ ವ್ಯಾಪ್ತವಾಯಿತು. ಭಯಂಕರ ದುರ್ಗಂಧ ಬರುತ್ತೆ ಶವಗಳನ್ನು ಸುಟ್ಟುವಾಗ. ಆಕಾಶದಿಂದ ಅಗ್ನಿಗೆ ಬೀಳುತ್ತಿದ್ದ ಒಂದೆರಡು ಕ್ಷಣಗಳು ಆಕಾಶದಲ್ಲಿಯೇ ಇರುತ್ತಿದ್ದ ಮತ್ತು ಅಗ್ನಿಗೆ ಬಿದ್ದು ಪ್ರಾಣ ತೊರೆಯುತ್ತಿದ್ದ ಹಾವುಗಳು ಪೂತ್ಕಾರಗಳನ್ನು ಅನವರತವಾಗಿ ಕೇಳಿ ಬರುತ್ತಿದ್ದವು. ಆಹಾಕಾರಗಳು, ಕಿರಿಸ್ತಾ ಇರೋ ಸೌಂಡ್ಗಳು. ನರಕದಲ್ಲಿ ಕೂಡ ಅಷ್ಟೇ, ಆ ಸೌಂಡ್ ನೋಡಿ ಹೆದರ್ಕೊಂಡ್ಬಿಡ್ತಾರಂತೆ. ಗರುಡ ಪುರಾಣದಲ್ಲೆಲ್ಲ ಬರುತ್ತೆ. ಎಂಟ್ರೆನ್ಸಲ್ಲೇ ಡಗಡಗಡಗ ಅಂತ ಜೀವ ಅಲ್ಲಿ ಹೋದ ತಕ್ಷಣ ಅಷ್ಟು ಕಿರಿಸ್ತಾ ಇರ್ತಾರೆ. ಅಯ್ಯೋ ಸತ್ಯ ಮುಂಚ ಅಂದ್ಬಿಟ್ಟು ಏನಕ್ಕಾದರೂ ಈ ಪಾಪದ ಕೆಲಸ ಮಾಡ್ದಪ್ಪ ಅಂತ ಪಶ್ಚಾತ್ತಾಪ ಮಾಡಿಕೊಂಡು ಕಿರಿಸ್ತಾ ಇರ್ತಾರಂತೆ. ಅಲ್ಲಿ ನರಕದಲ್ಲೂ ಅಷ್ಟೇ ರಬ್ಬರ್ ಅಂತ ಬಾಡಿ ಕೊಡ್ತಾರೆ. ಈ ಬಾಡಿಯಲ್ಲಿ ಹೆಚ್ಚು ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ, ತಡೆಯೋ ಶಕ್ತಿ ಇಲ್ಲ ಈ ಬಾಡಿಗೆ. ಸ್ವಲ್ಪ ಪನಿಷ್ಮೆಂಟ್ ಕೊಟ್ರೇ ಸತ್ತೋಗ್ಬಿಡುತ್ತೆ. ಆದರೆ ಅಲ್ಲಿ ರಬ್ಬರ್ ಅಂತ ಬಾಡಿ ಕೊಡ್ತಾರೆ. ನರಕದಲ್ಲಿ ನೋವು ಎಲ್ಲ ಆಗ್ತಾ ಇರುತ್ತೆ, ಶರೀರ ಮಾತ್ರ ಕ್ಷೀಣ ಆಗೋದಿಲ್ಲ. ಅಂಥ ಶರೀರದಲ್ಲಿ ಎಲ್ಲ ಅನುಭವಿಸ್ಬೇಕಾಗುತ್ತೆ. ಈ ಹಾವುಗಳಂಗೆ ನರಕದಲ್ಲಿ ಕಿಚ್ಚಾಡ್ತಾ ಇದ್ದಾವೆ. ಜನ್ಮೇಜಯನ ಸರ್ಪಯಾಗದ ದೀಕ್ಷೆಯನ್ನು ಕೈಗೊಂಡಿರುವನೆಂಬ ವಾರ್ತೆಯು ತಿಳಿದೊಡನೆ ತಕ್ಷಕನಿಗೆ ಮೇಲೆ ಕೋಪದಿಂದಲೇ ಮಾಡ್ತಾ ಇರೋದು. ಆ ತಕ್ಷಕನೇನು ಮಾಡ್ತಾನಂದರೆ ಇಂದ್ರನ ಅರಮನೆಗೆ ಹೋಗ್ಬಿಡ್ತಾನಂತೆ. ಅಲ್ಲಿ ಇಂದ್ರನಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ರಕ್ಷಣೆಗಾಗಿ ಅವನ ಮೊರೆ ಹೊಕ್ಕನು. ಸರಿ ಅಂದ್ಬಿಟ್ಟಿದ್ದನು. ತಕ್ಷಕನ ವಿಷಯದಲ್ಲಿ ದೇವೇಂದ್ರನು ಸುಪ್ರೀತನಾಗಿ ಅವನು ಸ್ವಲ್ಪ ದೇವತೆಗಳಿಗೆ ಸಪೋರ್ಟ್ ಮಾಡಿರ್ತಾನೆ ಯುದ್ಧಗಳೆಲ್ಲ ಅಲ್ಲಿ ಇಲ್ಲಿ ಕಾರ್ಯದಲ್ಲಿ. ಅರಣ್ಯಮಧ್ಯದಲ್ಲಿ ಇವಂದು ಒಂದು ಸ್ವಲ್ಪ ಸಪೋರ್ಟ್ ಇರ್ತದೆ ತಕ್ಷಕನಿಂದ. ಅದಕ್ಕೆ ನೀನು ಚಿಂತೆ ಮಾಡಬೇಡ, ಸ್ವರ್ಗದಲ್ಲಿ ನೀನು ವಾಸ ಆದರೆ ಆ ಯಾಗಗಳು ನಿನ್ನನ್ನು ಹೇಳ್ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನೀನು ಸೇಫಾಗಿರ್ತೀಯ, ನೀನು ಇಲ್ಲೇ ಇರು ಅಂತ ತಕ್ಷಕನನ್ನು ಅವನ ಹತ್ರನೇ ಇಟ್ಕೊಂಡ್ಬಿಟ್ಟಿರ್ತಾನೆ. ಅದವನು ಭ್ರಾಂತಿ ಅಷ್ಟೇ. ಕೂತಿರೋರು ಯಾರು? ವ್ಯಾಸ ಭಗವಾನರು, ಶ್ವೇತಕೇತು ಇಂಥವ್ರು ಕೂತಿದ್ದಾಗ ದೇವತೆಯರಿಗೆ ಇಲ್ಲಿ ಸಾಮರ್ಥ್ಯ ಇರುತ್ತೆ. ಬ್ರಹ್ಮಜ್ಞಾನಿಗಿಂತ ಪವರ್ಫುಲ್ಲಾಗಿ ದೇವತೆಗಳಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಇಂದ್ರ ಸಮೇತ ತಕ್ಷಃ ಸ್ವಾಹ ಅಂತಾರೆ. ಇಂದ್ರ ಕೂಡ ಜೊತೆಗೆ ಬಂದು ಅದರಲ್ಲಿ ಬಿದ್ದಿನ್ನೇನು ಸಾಯೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆವಾಗ ಬಂದು ಇನ್ನು ದೇವತೆಗಳು ಅವರೆಲ್ಲ ಇಂದ್ರನೇ ಸತ್ತೋಗ್ಬಿಟ್ರೆ ಇನ್ನೇ ಅಷ್ಟು ತುಂಬ ಅನಾಹುತ ಆಗುತ್ತೆ ಅಂದ್ಬಿಟ್ಟು ಬಂದು ನಿಲ್ಸಕ್ಕೆ ಬರ್ತಾರೆ. ಮತ್ತು ಶಕ್ತಿಗೆ ಆ ಬ್ರಾಹ್ಮಣೋತ್ತಮರಿಗೆ ಅಂತ ಜೀವನ್ಮುಕ್ತ ಪುರುಷರಿಗೆ ಅಷ್ಟೊಂದು ಸಾಮರ್ಥ್ಯ ಇರುತ್ತೆ. ಮತ್ತು ಅವ್ರು ಏನಾದರೂ ಕರ್ಮಕಾಂಡ ಮಾಡಿದ್ದಾರೆ ಅಂದರೆ 100% ಅಷ್ಟೇ. ವರ್ಷೇಷ್ಟು ಯಜ್ಞದಲ್ಲಿ ಕೂಡ ಅಷ್ಟೇ. ಒಂದು ಜೀವನ್ಮುಕ್ತ ಪುರುಷ ಅಲ್ಲಿದ್ದಾನಂದರೆ ಕೇವಲ ಸ್ತುತಿ ಮಾಡಿದ್ರೆ ಸಾಕು, ಮಳೆ ಬಂದ್ಬಿಡಬೇಕು. ಆ ಥರ ಅಷ್ಟು ಪವರ್ಫುಲ್ ಆಗಿರುತ್ತೆ. ಇದು ಮತ್ತೆ ಬರುತ್ತೆ ಆ ಸ್ಟೋರಿ. ಈಗ ತಕ್ಷಕ ಏನೋ ದೇವೇಂದ್ರ ಹತ್ರ ಹೋಗ್ಬಿಟ್ಟು ನಾನು ಸೇಫಾಗಿದ್ದೀನಿ ಅಂತ ಅಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಮತ್ತು ಪಾಪ ವಾಸುಕಿ ಒಳ್ಳೆ ಹಾವುಗಳಿರ್ತವೆ. ವಾಸುಕಿ ಅನಂತ ಇವರೆಲ್ಲ. ವಾಸುಕಿಗೆ ಅವ್ರನ್ನ ಮಂತ್ರೋಚ್ಚಾರಣೆ ಮಾಡ್ತಾಯಿದ್ರೆ ತನ್ನ ತಂಗಿ ಹತ್ರ ಹೋಗ್ಬಿಡ್ತಾನೆ. ಫಸ್ಟು ವಾಸುಕಿಗೆ ತನ್ನ ವಂಶೀಯರು ಕೊಟ್ಟ ಕೋಟಿ ಸಂಖ್ಯೆಯಲ್ಲಿ ಜನ್ಮೇಜಯನ ಸರ್ಪಯಾಗದಲ್ಲಿ ಎಲ್ಲ ಸಾಯ್ತಾ ಇದ್ದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ದುಃಖ ಆಗಿಬಿಡುತ್ತೆ.
ತಂಗಿಯನ್ನು ಜರತ್ಕಾರು ಋಷಿಗೆ ಕೊಟ್ಟಿದ್ದ ಉದ್ದೇಶನೇ ಅಷ್ಟೇ, ಅವ್ರ ವಂಶನ ಸ್ವಲ್ಪ ಉಳಿಸ್ಕೋಬೇಕು ಅಂದ್ಬಿಟ್ಟು. ತಂಗಿ ಹತ್ರ ಹೋಗ್ಬಿಟ್ಟು, ಓ ತಂಗಿ, ನನ್ನ ಅಂಗಾಂಗಗಳು ಸುಡುತ್ತಿವೆ, ಅಲ್ಲಿ ಯಾಗ ಮಾಡ್ತಾಯಿದ್ರೆ ಇಲ್ಲೇ ಒಂದೆಲ್ಲ ನೋವಾಗ್ತದೆ ಅಂಗಗಳು, ನನಗೆ ದಿಕ್ಕುಗಳೇ ಕಾಣ್ತಾ ಇಲ್ಲ, ನಾನು ಕ್ಷಣ ಕ್ಷಣಕ್ಕೂ ಬಲಹೀನನಾಗುತ್ತಿದ್ದೇನೆ. ಮತ್ತು ಏನು ವಾಸುಕಿ ಎಂಥ ಪವರ್ಫುಲ್ ಹಾವುಗಳು ಇವೆಲ್ಲ. ಅರಣ್ಯ ಮಂತ್ರದಲ್ಲಿ ಬೆಟ್ಟದನ್ನೇ ಅರಣ್ಯ ಮಂತ್ರ ಮಾಡೋಕ್ಕೆ ದೊಡ್ಡ ಹಗ್ಗ ಥರ ಎಲ್ಲ ಯೂಸ್ ಮಾಡಿದ್ದಾರೆ. ಅಂದರೆ ಅಷ್ಟು ತಾಕತ್ತಿರೋ ಅಂಥವ್ರು. ದೇವತೆಗರಿಗೆ ಇವನ ಅವಶ್ಯಕತೆ ಬಂತು, ವಾಸುಕಿಯ ಅವಶ್ಯಕತೆ. ಅಂಥವನಿಗೆ ಈಗೆಲ್ಲ ಅವ್ರು ಮಾಡ್ತಾರೆ ಯಜ್ಞದಲ್ಲಿ ತಲೆ ಸುಡ್ತಾ ಇದೆ. ಇನ್ನೆಲ್ಲ ಏನು ಮಾಡಲು ತೋರುತ್ತಾ ಇಲ್ಲ, ಹೃದಯವು ಸೀಳು ಹೋಗುತ್ತಿರುವಂತೆ ಭಾಸವಾಗುತ್ತಿದೆ. ನಾನು ಈಗಲೇ ಪ್ರಜ್ಞಾಹೀನನಾಗಿ ಜನ್ಮೇಜಯನು ಮಾಡುತ್ತಿರುವ ಸರ್ಪಯಾಗದ ಅಗ್ನಿಕುಂಡದಲ್ಲಿ ಬಿದ್ದು ಬಿಡುವನೇನೋ ಎಂದು ಭ್ರಮಿಸುತ್ತಿದ್ದೇನೆ. ನಮ್ಮೆಲ್ಲರನ್ನೂ ಸಂಪೂರ್ಣವಾಗಿ ವಿನಾಶ ಮಾಡಲೆಂದೇ ಜನ್ಮೇಜಯನು ಈ ಸತ್ರವನ್ನು ಆರಂಭಿಸಿದ್ದಾನೆ. ಜ್ಞಾತಿ ಬಾಂಧವರು ಜೊತೆಯಲ್ಲಿ ನಾನೂ ಸಹ ಪ್ರೇತರಾಜನ ಅರಮನೆಗೆ ಹೋಗುವುದು ಅನಿವಾರ್ಯವೆಂದೇ ಭಾಸವಾಗುತ್ತಿದೆ. ಆ ಶಾಪದಲ್ಲಿ ನೀವು ಜನ್ಮೇಜನ ಯಾಗದಲ್ಲಿ ಸತ್ತು ಪ್ರೇತ ಯೋನಿಗೆ ಹೋಗಬೇಕಂತ ಶಾಪ ಹಾಕ್ಬಿಟ್ಟಿರ್ತಾಳೆ. ಅದೊಂದು. ಮತ್ತೆ ಪ್ರೇತ ಯೋನಿದಲ್ಲಿ ಹೆಂಗಂದರೆ 18 ವರ್ಷ ಮಿನಿಮಮ್ ಇರುತ್ತೆ. ಎಲ್ಲ ವಿಷಯಗಳನ್ನು ನೋಡೋಕ್ಕಾಗ್ತಾ ಇರುತ್ತೆ, ಹಸಿವು ಬಾಯಾರಿಕೆ ಎಲ್ಲ ಆಗ್ತಾ ಇರುತ್ತೆ, ಯಾವ ವಿಷಯನೂ ಅನುಭವ ಮಾಡೋದಕ್ಕಾಗೋದಿಲ್ಲ. ತುಂಬ ನರಕ ಯಾತನೆ ಅಂತಾರೆ ಪ್ರೇತ ಯೋನಿ. ಅದು ಪಿಶಾಚ ಇರ್ತವೆ. ಅದು ಪಿಶಾಚಗಳು ಯಾರಿಗಾದರೂ ಕೆಲವು ಪ್ರೇತ ಇಟ್ಕೊಂಡ್ಬಿಟ್ಟಾಗ ಶರೀರ ತುಂಬ ಸಣ್ಣ ಆಗಿದ್ದಾರೆ ಅಂದರೆ ಅದು ಪಿಶಾಚಿ. ಅನೇಕ ಪ್ರಕಾರವಾದ ಪ್ರೇತಗಳ ಹೆಸರಿರುತ್ತೆ. ಕೈಲಾಸಾಶ್ರಮದಲ್ಲಿ ದಿವ್ಯಾನಂದ ಮಹಾರಾಜ್ ಅಂತ ಈಗ ಮಂಡಲೇಶ್ವರಿದ್ದಾರೆ. ಅವ್ರು ಯಾರು ಹುಟ್ಟಿದಾಗಿಂದ ಕೆಲವ್ರಿಗೆ ಎಲ್ಲರಿಗೂ ನೋಡೋ ಅವಕಾಶ ಸಿಗೋದಿಲ್ಲ. ನಿಮ್ಮ ಊರಲ್ಲೋ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಿಗಾದರೂ ಬಂದು ಇಟ್ಕೊಂಡಿದ್ರೆ ನೀವು ಪ್ರೇತಗಳು ನಿಮ್ಗೆ ಅದರ ಅನುಭವ ಆಗುತ್ತೆ, ಏನು ಅವರು ಏನೆಲ್ಲ ನಿಜ ಅಂತ. ಇಲ್ಲಾಂದ್ರೆ ಸುಮ್ಮನೆ ಸಿನಿಮಾಗಳು ನೋಡಿ ಅಲ್ಲಿ ನೋಡಿದ್ರೆ ಈಗ ಇವೆಲ್ಲ ಎಲ್ಲಿ ನಿಜಾನ ಸುಳ್ಳ ಅಂತ ಅನುಮಾನ ಇರುತ್ತೆ. ಅವ್ರಿಗೂ ಯಾವುದೂ ಸಣ್ಣ ವಯಸ್ಸಿಂದ ಕಂಡಿಲ್ಲ ಅವರು ಭೂತ ಪ್ರೇತಗಳು ಬಂದು ಇಟ್ಕೊಡೋದು. ಪ್ರಾಕ್ಟಿಕಲಾಗಿ ನೋಡಬೇಕಂತ ಅವ್ರಿಗೂ ಇಚ್ಛೆ ಇತ್ತಂತೆ. ಋಷಿಕೇಶ್ನಲ್ಲಿ ಈ ಮಂತ್ರವಾದಿ ಒಂದು ಸತಿ ಗಂಗಾ ನದಿಯಲ್ಲಿ ಕೆಲವೊಂದು ಯಾವುದೋ ಒಂದು ಸಿದ್ಧಿನ ತೋರಿಸಿದ್ದಾನೆ. ಇವ್ರ ಮನಸ್ಸಲ್ಲಿರೋ ವಿಷಯನ ಸ್ವಲ್ಪ ಹೇಳೋದು ಹಂಗೆಲ್ಲ. ಮತ್ತು ನೀವು ಯಾರಂತ ಕೇಳಿದ್ರೆ ಈ ಥರ ನಾನು ಭೂತ ಪ್ರೇತಗಳನ್ನು ಬಿಡಿಸ್ತಾ ಇರ್ತೀನಿ ಅನ್ನಂತ. ನಿಜವಾಗ್ಲೂ ಭೂತ ಪ್ರೇತಗಳು ಎಲ್ಲ ಇರ್ತವೆ ಅಂದರೆ ಹೌದು ಇರ್ತವೆ, ನಾನು ಒಂದು ಸತಿ ಪ್ರತ್ಯಕ್ಷವಾಗಿ ನೋಡಬೇಕು, ಆವಾಗ ನನ್ನ ನಂಬಿಕೆ ಬರುತ್ತೆ ಅಂತ. ಸರಿ, ನಾನು ಈ ಸತಿ ಯಾರಾದ್ರೂ ನನ್ನ ಹತ್ರ ಕೇಸ್ ಬಂದಾಗ ನಿಮಗೆ ಸೂಚನೆ ಕೊಡ್ತೀನಿ, ನೀವು ಬಂದು ನೋಡಿ ಅಂತ. ಯಾವುದೋ ಒಂದು ಹುಡುಗಿ, ಸಣ್ಣ ಹುಡುಗಿ, 8 ವರ್ಷ ಹುಡುಗಿ, ಸಣ್ಣಗೆ ಕಡ್ಡಿ ಥರ ಆಗಿಬಿಟ್ಟಿದ್ದಾಳೆ. ಆ ಪಿಶಾಚಿ ಅಟ್ಯಾಕ್ ಆಗಿಬಿಟ್ಟಿದೆ, ಅದು ರಕ್ತ ಕುಡಿತಾ ಇರುತ್ತೆ. ಪಿಶಾಚಿ ಯೋನಿಗೆ ಹೋಗಿದ ಪ್ರೇತ ಏನಂದರೆ ಅದ್ರ ಮೂತಿ ಸೂದಿ ಥರ ಇರುತ್ತಂತೆ. ಅದಕ್ಕೆ ಯಾವ ಆಹಾರದಲ್ಲಿ ಕೂತ್ಕೊಂಡ್ರೂ ಕೂಡ ಅದಕ್ಕೆ ಊಟನೇ ಹಸಿವು ಭಯಂಕರವಾಗಿ ಆಗ್ತಾ ಇರುತ್ತಂತೆ, ಹೊಟ್ಟೆ ತುಂಬೋದಿಲ್ವಂತೆ. ಅದಕ್ಕೆ ಯಾರಾದರೂ ಮನುಷ್ಯರ ಶರೀರದಲ್ಲಿ ಸೇರ್ಕೊಂಡ್ಬಿಟ್ರೆ ಕಂಟಿನ್ಯೂಸ್ ಆಗಿ ರಕ್ತ ಕುಡಿತಾ ಇದ್ದರೆ ಅದಕ್ಕೆ ಹಸಿವು ತೃಪ್ತಿ ಆಗುತ್ತಂತೆ. ಅದಕ್ಕೆ ಅದು ಶರೀರದಲ್ಲಿ ಸೇರ್ಕೊಂಡ್ಬಿಡುತ್ತಂತೆ. ಅದು ಯಾರ ಶರೀರಕ್ಕೆ ಸೇರ್ಕೊಂಡ್ಬಿಡುತ್ತೋ ಸಣ್ಣಗೆ ಆಗ್ತಾ ಮೂಳೆ ಆಗಿಬಿಟ್ಟು ಲಾಸ್ಟಿಗೆ ಎಲ್ಲ ರಕ್ತ ಎಲ್ಲ ಖಾಲಿ ಆದಮೇಲೆ ಪ್ರಾಣನೇ ಹೋಗೋವಂಥ ಪರಿಸ್ಥಿತಿ ಆವಾಗ ಬಿಟ್ಟು ಹೋಗ್ಬಿಡ್ತಾರಂತೆ. ಮತ್ತು ಆ ಹುಡುಗಿ ಇಟ್ಕೊಂಡ್ಬಿಟ್ಟಿದೆ. ಫಸ್ಟ್ ಆ ಹುಡುಗಿಗೆ ಸ್ವಯಂವಾಗಿ ನಡೆಯೋದಕ್ಕೆ ಶಕ್ತಿ ಇಲ್ಲ. ಬಾಮ ಅಂದರೆ ಅಲ್ಲಿ ಬಕೆಟ್ ತುಂಬ ನೀರು ಇಟ್ಬಿಟ್ಟು ಆ ಬಕೆಟನ್ನು ಎತ್ತು ಅಂದರೆ ಕದಲಿಸೋದಕ್ಕೂ ಆಗೋದಿಲ್ಲ ಆ ಸ್ಥಿತಿಗೆ. ಮತ್ತು ಆ ಪಿಶಾಚಿ ಬಂದು ಸೇರಿಕೊಳ್ಳುತ್ತೆ, ಕರೆಸ್ತಾರೆ ಆ ಪಿಶಾಚಿಯನ್ನು. ಸೇರ್ಕೊಂಡ ಮೇಲೆ ಮತ್ತು ಆ ಸಣ್ಣ ಹುಡುಗಿ 8 ವರ್ಷ ಹುಡುಗಿಯನ್ನು ಆ ಬಕೆಟನ್ನು ಎತ್ತಂಬಂದರೆ ಹಲ್ಲಲ್ಲಿ ಕಚ್ಕೊಂಡು ನೀರು ತುಂಬಿರೋಂಥ ಬಕೆಟನ್ನು ಹಲ್ಲಲ್ಲಿ ಕಚ್ಕೊಂಡು ಹಿಂಗೆ ಎತ್ತಿಬಿಟ್ಲಂತೆ ಇವ್ರ ಮುಂದೆನೇ. ಆವಾಗ ಓಹೋ ನಿಜ, ಇವೆಲ್ಲನೂ ನಿಜಾನೇ. ಈ ಥರ ಇದ್ದಾಗ ನಾನು ನಮ್ಮ ಊರಿನಲ್ಲೂ ಒಂದು ಕೇಸ್ ನೋಡಿದ್ದೆ. ನಮ್ಮ ಸಂಬಂಧಿಕರಿಗೆ ಇಟ್ಕೊಂಡಿದ್ದರು. ಮೈಯಲ್ಲಿ ಒಂಥರ ಎಷ್ಟು ಶಕ್ತಿ ಬರುತ್ತಂದರೆ 7-8 ಜನನ ಆ ಕಡೆ ಈ ಕಡೆ ಬಿಸಾಕ್ಬಿಡ್ತಾ ಇದ್ದಾರೆ. ಸಾಮಾನ್ಯವಾಗಿದ್ದಂಥ ವ್ಯಕ್ತಿ ಅಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ಅವ್ರ ಹತ್ರ ಹೋಗೋದಕ್ಕೆ ಹೆದರಿಕೆ ಆಗ್ತಾಯಿದೆ ಎಲ್ರಿಗೂ. ಅವೆಲ್ಲ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂಥ ಪ್ರೇತ ಯೋನಿಯಲ್ಲಿ ಅಷ್ಟೊಂದು ಸಮಸ್ಯೆಗಳಿರ್ತವೆ ಪ್ರೇತಗಳಿಗೆ. ಸುಮಾರು ಜನ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸಮಸ್ಯೆಗಳು ತಡೆಯೋಕ್ಕಾಗದೆ. ಏನೋ ಇಲ್ಲಿಂದ ರಿಲೀಫ್ ಸಿಕ್ಬಿಡುತ್ತೆ, ಆಗೋಗುತ್ತೆ, ದುಃಖ ಎಂಡಾಗುತ್ತೆ ಅಂತ. ಪ್ರೇತ ಆತ್ಮಹತ್ಯೆ ಮಾಡಿಕೊಂಡ್ರೆ ಪ್ರೇತ ಯೋನಿಗೆ ಹೋಗಬೇಕು. ಅಲ್ಲಿ ಇನ್ನೂ ದೊಡ್ಡ ನರಕ, ವಿಚಿತ್ರವಾದ ನರಕ ಇರುತ್ತೆ ಅಲ್ಲಿ. ಈಗ ನೋಡಿ, ಹಾವುಗಳಿಗೂ ಕೂಡ ಆ ಥರನೇ ಶಾಪ. ಸತ್ತ ಮೇಲೆ ಮತ್ತೆ ಪ್ರೇತ ಯೋನಿಗೆ ಹೋಗಬೇಕು. ಅದಕ್ಕೆ ವಾಸುಕಿ ಪಾಪ ತಂಗಿ ಹತ್ರ ಹೋಗ್ಬಿಟ್ಟು
ಈ ಥರ ಎಲ್ಲ ಬೇಡ್ಕೊತಾ ಇದ್ದೀನಿ. ತಂಗಿ, ಈಗ ನಮಗಿರುವ ಶರಣ್ಯಲು ನೀನೊಬ್ಬಳೆ. ನಾನು ನಿನ್ನನ್ನು ಚಿಕ್ಕಂದಿನಿಂದಲೂ ಅಕ್ಕರೆಯಿಂದ ಸಾಕಿ ಸಲಹಿ ಅರಣ್ಯದಲ್ಲಿ ಅಲೆದಾಡುತ್ತಿದ್ದ ಜರಾತ್ಕಾರು ಮಹರ್ಷಿಯನ್ನು ಹುಡುಕಿ ಯಾವ ಕಾರಣದಿಂದ ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿದ್ದೀನೋ ಅದರ ಫಲಿತಾಂಶವನ್ನೀಗ ನಾನು ಕಾಣಬೇಕಾಗಿದೆ. ಅಂದರೆ ಇವರಿಬ್ಬರಿಗೂ ಹುಟ್ಟೋ ಮಗನೇ ಆಸ್ತಿಕ ಎಂಬ ಶ್ರೇಷ್ಠವಾದ ಬ್ರಾಹ್ಮಣ ಹುಟ್ಟಿರ್ತಾನೆ. ಅವನೇ ಈಗ ಮಿಕ್ಕಿರೋ ಹಾವುಗಳನ್ನು ಕಾಪಾಡ್ತಾನೆ. ಆ ಜನ್ಮೇಜಯನ ಯಾಗಕ್ಕೆ ಹೋಗ್ಬಿಟ್ಟು ನಿಲ್ಲಿಸೋದಂದ್ಬಿಟ್ಟು ಸಂಖ್ಯೆಯಲ್ಲಿ ನಮ್ಮ ಬಾಂಧವರು ವಿನಾಶ ಹೊಂದಿಬಿಟ್ಟಿದ್ದಾರೆ. ಅಳಿದುಳಿದಿರುವ ನಾವು ಸಹ ಯಜ್ಞೇಶ್ವರನಿಗೆ ಆಹುತಿಯಾಗಬೇಕಾದ ಸಂದರ್ಭ ಇದೀಗ ಬಂದುಬಿಟ್ಟಿದೆ. ಈಗ ನಮ್ಮನ್ನು ಸಂರಕ್ಷಿಸುವ ಸಾಮರ್ಥ್ಯವಿರುವುದು ಯಾರಿಗಿದೆ ಅಂದರೆ ನಿನ್ನ ಮಗನಾದ ಆಸ್ತಿಕನೊಬ್ಬನೇ. ಅವನೇ ನಮ್ಮನ್ನು ಕಾಪಾಡ್ತಾನೆ. ಭುಜಂಗಮೇ, ಆಸ್ತಿಕನೇ ಈ ಸರ್ಪಯಾಗವನ್ನು ಪ್ರತಿರೋಧಿಸುತ್ತಾನೆಂದು ಒಬ್ಬನಿಗೆ ಅಂತಹ ಸಾಮರ್ಥ್ಯವಿರುವುದೆಂದು ಸಾಕ್ಷಾತ್ ಪಿತಾಮಹನೇ ಬ್ರಹ್ಮದೇವನೇ ಹೇಳಿರ್ತಾನೆ ಆವಾಗ. ಆದ್ದರಿಂದ ಈ ಮಹಾಕಾರ್ಯವು ಮತ್ತು ಮಹೋಪಕಾರವು ನಿನ್ನ ಮಗನಿಂದಲೇ ಆಗಲೇಬೇಕು. ಆದ್ದರಿಂದ ನೀನೀಗಲೇ ವೇದಾಂಗ ಪಾರಂಗತನಾದ ವೃದ್ಧ ಸಮ್ಮತನಾದ ಆಸ್ತಿಕನಿಗೆ ಮೃತ್ಯು ಬಾಂಧವ ಸಮೇತನಾದ ಮಾತುಲನನ್ನು ಉದ್ಧರಿಸಬೇಕೆಂದು ಹೇಳು. ಇಲ್ಲಾಂದರೆ ಜರಾತ್ಕಾರ ತಾಯಿ ಕೂಡ ಹೋಗಿ ಭಸ್ಮ ಆಗಬೇಕಾಗುತ್ತೆ, ಎಲ್ಲರೂ ಹೋಗಬೇಕಾಗುತ್ತೆ ಅಂತ. ಆಗ ಆಸ್ತಿಕನನ್ನು ಕರೆಸ್ತಾರೆ. ಆಸ್ತಿಕ, ಮಾವ ನೀನು ಹೆದರ್ಕೋಬೇಡ, ನಾನು ಹೋಗಿ ನಿಶ್ಚಿಂತೆಯಿಂದ ಇದು ನಾನು ಈಗಲೇ ಹೋಗ್ತಾಯಿದ್ದೀನಿ. ಯಾಗದಲ್ಲಿ ಹೋಗ್ಬಿಟ್ಟು ನಾನು ತಪ್ಪದಿರ ನಿಮ್ಮನ್ನೆಲ್ಲರೂ ಕಾಪಾಡ್ತೀನಿ ಅಂದ್ಬಿಟ್ಟಿದ್ದು ಯಾಗಶಾಲೆ ಹತ್ರ ಬಂದುಬಿಡ್ತಾನೆ ಜನ್ಮೇಜಯ ಯಾಗಕ್ಕೆ. ಅಲ್ಲಿ ಬಂದ್ಬಿಟ್ಟು ಇಲ್ಲೇ ವಚನ ಕೊಟ್ಬಿಡ್ತಾನೆ. ವಚನ ಕೊಟ್ಟಿದ್ದಾನಂದರೆ ಮುಗೀತು. ಅಷ್ಟು ತಪಸ್ವಿ ಆದವನು ಮಾತು ಕೊಟ್ಟಿದ್ದಾನಂದರೆ ಅದೇ ಅಭಯ ಇದ್ದಂಗೆ. ಅಲ್ಲಿ ಜನ್ಮೇಜಯನ ಯಾಗದ ಹತ್ರ ಬಂದರೆ ಟೈಟ್ ಸೆಕ್ಯೂರಿಟಿ ಇಟ್ಟಿರ್ತಾನೆ ದ್ವಾರಪಾಲಕರು. ಯಾರನ್ನು ಒಳಗಡೆ ಬಿಡೋದಕ್ಕೆ ಅಂಥ ದ್ವಾರಪಾಲಕರಂದರೆ ಅಲೌಕಿಕ ಶಕ್ತಿ ಇರೋ ಅಂಥವ್ರು. ವಾಯುಗೂ ಕೂಡ ಒಳಗಡೆ ಹೋಗೋದಕ್ಕೆ ಪ್ರವೇಶ ಇರೋದಿಲ್ಲ, ದೇವತೆಯರು ಕೂಡ ಪ್ರವೇಶ ಇರೋದಿಲ್ಲ. ಅಂಥ ಒಂದು ಸುದರ್ಶನ ಚಕ್ರ ಥರ ಎಲ್ಲ ನಿರ್ಮಿತ ಮಾಡಿಬಿಟ್ಟು ಸೆಕ್ಯೂರಿಟಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಆಸ್ತಿಕನಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಕಷ್ಟ ಆಗಿರುತ್ತೆ, ತಪಸ್ವಿ ಆದರೂ ಕೂಡ. ಆದರೆ ಆಸ್ತಿಕನು ಬ್ರಾಹ್ಮಣೋತ್ತಮನು ಸ್ತುತಿ ಮಾಡ್ತಾರೆ. ಸ್ತುತಿ ಯಾರಿಗೂ ಮಾಡ್ತಾರೆ? ದೇವತೆಗಳಿಗೂ. ಅಲ್ಲಿ ಯಜ್ಞ ಮಾಡ್ತಾರೆ, ಏನು ಸಾಮಾನ್ಯರಲ್ಲವಲ್ಲ. ವ್ಯಾಸರು, ಶ್ವೇತಕೇತು, ಉದ್ದಾಲಕ, ಅತ್ರೇಯ ಮಹರ್ಷಿ ಇವರೆಲ್ಲ ಕೂಡ ಜೀವನ್ಮುಕ್ತ ಪುರುಷರು. ಮತ್ತು ಅವ್ರನ್ನೆಲ್ಲ ಸ್ತುತಿ ಮಾಡಿದಿರೇ ಅವರು ಮಾಡ್ತಾಯಿರೋ ಕಾರ್ಯನ ನಿಲ್ಲಿಸ್ಬಿಡ್ತೀನಂತ ಅಹಂಕಾರದಿಂದ ಹೋಗೋಂಗಿಲ್ವಲ್ಲ. ಅಷ್ಟು ಜನ ಮಾಡ್ತಾಯಿರೋ ಪ್ರಯತ್ನನ ನಾನು ಹೋಗಿ ನಿಲ್ಲಿಸ್ತೀನಿ ಅಂದರೆ ಅದು ಚಾಲೆಂಜ್ ಕೊಟ್ಟಂಗಿರುತ್ತೆ ಅದು. ಅದಕ್ಕೆ ಫಸ್ಟು ಅವನ್ನೆಲ್ಲ ಸ್ತುತಿ ಮಾಡಿ ಜನ್ಮೇಜಯನನ್ನು ಕೂಡ ಸ್ತುತಿ ಮಾಡ್ತಾನೆ. ಜನ್ಮೇಜಯನನ್ನು ಕೂಡ ಸ್ತುತಿ ಮಾಡಿಬಿಟ್ಟು ಮತ್ತೆ ಒಳಗಡೆ ಹೋಗಿ ಪರ್ಮಿಷನ್ ತಗೊಂಡು ಅದು ನೆಕ್ಸ್ಟ್ ಸ್ಟೋರಿ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.